ಅಮ್ಮ ನಮ್ಮ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ
Fans, it's time for a new challenge. ಬಳ ತಂದನಾನ ಬಳ ತಂದನಾನ ಬಳ ತಂದನಾನ మూలింతులేమో అంతరికి శ్రీహరే అంతరాత్మ కందువకు హీనాధిక మూలింతులేమో అంతరికి శ్రీహరే అంతరాత్మ హరే అంతరాత్మ శ్రీహరే అంతరాత్మ ఇందులో జంతు కులమింతానొకటే అంతరికి శ్రీహరే అంతరాత్మ ఇందులో జంతు ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ಬ್ರಹ್ಮಮೊಕ್ಕಟೇ ಪರ ಬ್ರಹ್ಮಮೊಕ್ಕಟೇ ಪರ ಬ್ರಹ್ಮಮೊಕ್ಕಟೇ ಪರ ಬ್ರಹ್ಮಮೊಕ್ಕಟೇ ತಂದನಾನಾಗಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ समझे अब आओ मेरे पास रह जाओ मेरे साथ प्रेमनिया मौसम छे गई रात मन भूलो दीवार प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे मिल जाए मुझको अगर साथ तेरा तो भूलूं मैं सारा सोगला तारा सबीला तारा रंगीला तारा रंग बेर छुए तारी बात सोगला तारा ओरे सबीला तारा ओरे रंगीला तारा रंग बेर छुए तारी बात रे ताल लगे भरली रे तैर के चली मैं तो पार चली रे तैर के चली मैं तो पार चली पार वाले पर लेकिन नार चली रे मेरा नन्ना रे 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 सांवरिया ऐसे तूने पुकारा लुट गईया सांवरिया ऐसे तूने पुकारा लुट गईया सांवरिया ऐसे तूने पुकारा लुट गईया तू होगी 1 2 2 ओ कुड़िए 1 2 2 ओ हो गई मुंडे दी पतंगा वर्गी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू कर दिया अंग्रेजी पढ़दी गिट पिट तू कर दी जिम्मे क्वीन साडी विक्टोरिया तू कैंटी बिग बैन दी पूरा लंदन ठुमकदा ओ जदों नचे पैन दी पूरा लंदन ठुमकदा तू कैंटी बिग बैन दी पूरा लंदन ठुमकदा तेरी को तेरी
താളത്തിൽ ഗാനത്തിന് പാടുന്നൊരു ഓളത്തിന് കൂട്ടായിട്ടാടാനയാളുണ്ടോ ഓളിനോ ഇന്നൊരു വ്യത്യാസവുമില്ലെന്നത് ഇനിയുള്ളൊരു കാലത്ത് കാണാലോ ബാക്കിയുള്ളത്. ಬಾಣವೇ ಇಲ್ಲದೆ ಬಣ್ಣದ ಬಿಲ್ಲಿದೆ, ಆದರೂ ಪ್ರೀತಿಯ ಗುಣವೂ ಅಲ್ಲಿದೆ. ಪ್ರಾಣವೇ ಇಲ್ಲದೆ ಶಿಲ್ಪಗಳಿಲ್ಲಿವೆ, ಆದರೂ ಪ್ರೀತಿಯ ಕಲ್ಪನೆ ಎಲ್ಲಿದೆ. ಮಾತೊಂದು ಹೇಳದೆ ಹೂಗಳು ಇಲ್ಲಿವೆ, ಆದರೂ ಪ್ರೀತಿಯ ಗಂಧವ ಚೆಲ್ಲಿವೆ. ಇದೇ ದೈವ ಪ್ರೀತಿಯ ಸಂಗೀತ, ಆ ದೇವರ ಸುಂದರ ಸೃಷ್ಟಿಯಲ್ಲಿ ಈ ಪ್ರೀತಿ ಮೊದಲ ಕಲೆಯಮ್ಮ. ಭೂಮಿಯ ಸುತ್ತಲೂ ಕಂಪನಗಳಿವೆ, ಆದರೂ ಪ್ರೀತಿಯ ಋತುಗಳಿಲ್ಲಿವೆ. ಬಾನಿನ ಬಯಲು ಮೋಡಗಳಿಲ್ಲಿವೆ, ಆದರೂ ಪ್ರೀತಿಯ ವರ್ಷವು ತುಂಬಿದೆ. ಅಂಗೈಗೆ ಸಿಕ್ಕದೆ ತಂಗಾಳಿ ಓಡಿದೆ, ಆದರೂ ಪ್ರೀತಿಯ ಉಸಿರು ತುಂಬಿದೆ. ಇದೇ ದೈವ ಸೃಷ್ಟಿಯ ಸಂಕೇತ, ಆ ದೇವರ ಸುಂದರ ಸೃಷ್ಟಿಯಲ್ಲಿ ಈ ಪ್ರೀತಿಯೇ ಮೊದಲ ಕಲೆಯಮ್ಮ. ಈ ಪ್ರೀತಿಯ ಕಲೆಯ ಎದುರಲ್ಲಿ ಆ ದೇವರಿ ನಗುವ ಮಗುವಮ್ಮ. ಆ ಮಗುವ ಮನಸ್ಸಿನ ಪ್ರೀತಿಯಲ್ಲಿ ಸಂಗೀತದ ಸ್ವರಗಳಿಂದ ಅಮ್ಮ. ಈ ಸ್ವರಗಳ ವರಗಳಿ ಪ್ರೀತಿಯಮ್ಮ, ಆ ದೇವರ ಸುಂದರ ಸೃಷ್ಟಿಯಲ್ಲಿ ಈ ಪ್ರೀತಿ ಮೊದಲ ಕಲೆಯಮ್ಮ. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಝರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು. ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂವರಳೋ ಸರಸ, ಎಲ್ಲೋ ಚಿಲಿಪಿಲಿಯ ಭಾವ. ಮುಂಜಾನೆ ಮಂಜು ಹನಿ ಭೂಮಿ ನೀತಂಪಾಗಿ ತೀಡಿರುವ ಪ್ರೇಮ. ಕೆಂಪಾದ ಕಿರಣ ತುಸು ಹಾಯಾಗಿ ಭುವಿ ಮುತ್ತಿಟ್ಟ ಕಿವಿಗುಟ್ಟು ಪ್ರೇಮ. ಬರಡ ಬಾಳ್ಗೆ ಬಣ್ಣ ಸುರಿಸಿ ರಂಗನ್ ಚಲ್ತೈತೆ, ಈ ಸುವರ್ಣಂದು ಇದ್ರೆ ಬದುಕು ವ್ಯಕ್ತ ಅನ್ಸ್ತೈತೆ. ಓ ಓ ಓ ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂ ಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ. ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗಳು, ಪರಿಮಳವೇ ಹೊನಲಾಗಿ ಪ್ರೇಮ. ದಿನ ಬೆಳಗಿನ ಈ ಸವಿಗಳ ಸೊಗಡು, ಚೀಕಾಡು ಒಲವೆದು ಪ್ರೇಮ. ಹೊಸ ಲೋಕದಲ್ಲಿ ಸವಿಭಾಗಗಳು, ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಝರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು.
ಸೀತೆನಾ ನಿನ್ನ ಹುಡುಕೋ ನೀರಲ್ಲಿ ಮಳೆನ ನಿಂತೆ ನೀನೇನ ನಿಂತೆ ಪೂರ ಧ್ಯಾನನ ಕಾಣಿಸು ಇವಳಿಗೆ ಒಮ್ಮೆ ಯಜಮಾನ ಎಲ್ಲಿ ಅಂತ ಒಮ್ಮೆ ಹೇಳಲು ಎಲ್ಲಿ ಅಂತ ಒಮ್ಮೆ ಹೇಳಲು ಭಾಗ್ಯದ ಬಳಿಗಾರ ಹೋಗಿ ಬಾ ನನ್ನವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾ ನನ್ನವರಿಗೆ ನಿನ್ನ ಕಬರೂರ ನಾನೇನು ಬಲ್ಲೆನು ನಿನ್ನ ಕಬರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಕೊರಿಗಿಲ್ಲ ಎಲೆಬಾಲೆ ಗೊತ್ತಿಲ್ಲ ಎನಗೆ ಕೊರಿಗಿಲ್ಲ ಎಲೆಬಾಲೆ ತೋರಿಸು ಬಾರೆ ಕಬರೂರ ಭಾಗ್ಯದ ಬಳಿಗಾರ ಹೋಗಿ ಬಾ ನನ್ನವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾ ನನ್ನವರಿಗೆ ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿಹಿರಿಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಕೀರುತಿ ಹೇ ಭೂಮಿಗೆ ಭಾರತಿ ಸಂತೋಷ ಹಿರಿಹಿರಿಗಿ ಚಂದಾದ ಮುಗುಳುನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತಾವ್ ಗೆಜ್ಜೆ
ಅರ್ಚಕರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ದೇಂದೆಪೆಟ್ಟು ಸಾಣೂರು ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರು ಸಾಣೂರು ಗುತ್ತು ಪ್ರಭಾತ್ ನಾಯಕ್ರವರು, ಸಾಣೂರು ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ಉದಯ ರವಿ ಕಲಾವೃಂದದ ಪೂರ್ವಾಧ್ಯಕ್ಷರಾಗಿರುವಂತಹ ಯುವರಾಜ್ ಜೈನ್ರವರು, ಧರ್ಮಡ್ಕ ಸುಂದರ್ ಶೆಟ್ಟಿಯವರು, ನಮ್ಮೂರಿನ ಶಾಲೆ ಹೆಮ್ಮೆಯ ಶಿಕ್ಷಕಿ ಗೀತಾಚಂದ್ರ ಆಚಾರ್ಯ ಇವರು, ಸಾಧು ನಾಯಕ್ರವರು, ಕರುಣಾಕರ್ ಎಸ್ ಕೋಟ್ಯಾನ್ರವರು, ಈ ಎಲ್ಲ ಗಣ್ಯರನ್ನ ಸಂಘದ ಅಧ್ಯಕ್ಷರಾಗಿರುವಂತಹ ಗಣೇಶ್ ದೇವಾಡಿಗ ಹಾಗೂ ಉಪಾಧ್ಯಕ್ಷರಾಗಿರುವಂತಹ ಸುರೇಂದ್ರ ಶೆಟ್ಟಿಗಾರ್ ಇವರು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಡೆಯುವ ಹಾದಿಗೆ ಬೆಳಕಾಗಿ, ನುಡಿಯುವ ಮಾತಿಗೆ ಹಿತವಾಗಿ, ಮಾಡುವ ಕೆಲಸಕ್ಕೆ ಬಲವಾಗಿ ದೇವರ ಕೃಪೆ ಇರಲಿ ಎನ್ನುವ ಆಶಯ ನಮ್ಮದು. ಮಂಗಳಮಯವಾದ ಈ ಸಭಾ ಕಾರ್ಯಕ್ರಮಕ್ಕೆ ದೇವತಾ ಪ್ರಾರ್ಥನೆಯೊಂದಿಗೆ ದೈವಿಕ ಸ್ಪರ್ಶವನ್ನು ನೀಡಲಿಕ್ಕಿದ್ದಾರೆ ಅನನ್ಯ ಪೂಜಾರಿ ಮತ್ತು ವೈಷ್ಣವಿ ಬಿ ಶೆಟ್ಟಿಗಾರ್. ನಾವೆಲ್ಲರೂ ಎದ್ದು ನಿಂತು ಈ ದೇವತಾ ಪ್ರಾರ್ಥನೆಯಲ್ಲಿ ಭಾಗಿಗಳಾಗೋಣ. ವಿದ್ಯಾದಾಯಕ ದೇವ ವಿನಾಯಕ, ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು, ವಿನಾಯಕ ಶರಣು ನಿನಗೆ ಶರಣು, ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ, ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು, ವೇದವಂದಿತ ನೀನು, ಆದಿಪೂಜಿತ ನೀನು, ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಜಾನನ, ಮೋದಕ ಪ್ರಿಯ ನೀನು ಗಜಾನನ. ಶರಣು ನಿನಗೆ ಶರಣು, ವಿನಾಯಕ ಶರಣು ನಿನಗೆ ಶರಣು, ವಿನಾಯಕ. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ಪರಿಹರಿಸು ಪಾಪ ಗಣಾಧಿಪ. ರತ್ನವರ್ಣನು ನೀನು, ಲಂಬೋಧರ ನೀನು, ರತ್ನವರ್ಣನು ನೀನು, ಲಂಬೋಧರ ನೀನು, ರಕ್ಷಿಸಿ ಕಾಪಾಡು ಗಣಾಧಿಪ, ರಕ್ಷಿಸಿ ಕಾಪಾಡು ಗಣಾಧಿಪ. ಶರಣು ನಿನಗೆ ಶರಣು, ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು. ಶಬ್ದಗಳು ಮಂತ್ರವಾಗಲಿ, ಭಾವವು ಭಕ್ತಿಯಾಗಲಿ, ದೇವತಾ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದಂತಹ ಅನನ್ಯ ಪೂಜಾರಿ ಹಾಗೂ ವೈಷ್ಣವಿ ಬಿ ಶೆಟ್ಟಿಗಾರ್ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಗ್ರಾಮದ ಪ್ರಧಾನ ಅಸ್ತ್ರಣ್ಣರಿಗೆ ಅಭಿಮಾನಪೂರ್ವಕವಾಗಿ ಶಾಲು ಗುಲಾಬಿಯ ಗೌರವವನ್ನು ಇದೀಗ ಸಮರ್ಪಿಸುವಂತಹ ಸಂದರ್ಭ. ಸಾಣೂರು ಗುತ್ತು ಪ್ರಭಾತ್ ನಾಯ್ಕರವರು ಕರಡಿಯ ಆಡಳಿತದಾರರು, ಉದಯ ರವಿ ಕಲಾವೃಂದದ ಸೇವಾ ಚಟುವಟಿಕೆಗಳನ್ನು ತುಂಬಾ ಹತ್ತಿರದಿಂದ ಕಂಡವರು, ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ಗುರುತಿಸಿಕೊಂಡಿರುವಂತಹ ಪ್ರಭಾತ್ ನಾಯ್ಕ ಅವರನ್ನು ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಶಾಂತ್ ರಾವ್ ನಮ್ಮ ಸಂಘದ ಕೋಶಾಧಿಕಾರಿಗಳು ಪ್ರಭಾತ್ ನಾಯ್ಕ ಇವರನ್ನ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸುತ್ತಾರೆ ಶಾಲು ಗುಲಾಬಿಯ ಗೌರವದೊಂದಿಗೆ. ಯುವರಾಜ್ ಜೈನ್ರವರು ಉದಯ ರವಿ ಕಲಾವೃಂದದ ನಿಕಟಪೂರ್ವ ಅಧ್ಯಕ್ಷರು, ಸಂಘಕ್ಕೆ 25 ವರ್ಷಗಳ ರಜತ ಸಂಭ್ರಮವನ್ನು ದೊರಕಿಸಿಕೊಟ್ಟವರು, ಸುಮಾರು 23 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟವರು, ಸಾಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಜನಪರ ಸೇವೆಯನ್ನು ಸಲ್ಲಿಸಿದವರು. ಯುವರಾಜ್ ಜೈನ್ ಇವರನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಸತೀಶ್ ಶೆಟ್ಟಿಗಾರ್ ಇವರು ಗುಲಾಬಿ ಮತ್ತು ಶಾಲಿನ ಗೌರವವನ್ನು ಪ್ರದಾನ ಮಾಡ್ತಾ ಇದ್ದಾರೆ.
ಧರ್ಮಡ್ಕ ಸುಂದರ್ ಶೆಟ್ಟಿಯವರು ಉದಯ ರವಿ ಕಲಾವೃಂದದ ನಿಕಟಪೂರ್ವ ಉಪಾಧ್ಯಕ್ಷರು. ಯುವರಾಜರ ಹೆಗಲಿಗೆ ಹೆಗಲು ಕೊಟ್ಟು ಸಂಘವನ್ನು ಬಲಿಷ್ಠವಾಗಿ ಬೆಳೆಸುವಲ್ಲಿ ಸುಂದರ್ ಶೆಟ್ಟಿಯವರು ಪ್ರಾಮಾಣಿಕವಾಗಿ ಶ್ರಮಿಸಿದವರು. ಪ್ರಗತಿಪರ ಕೃಷಿಕರು, ಪರೋಪಕಾರಿಗಳಾಗಿರುವಂತಹ ಧರ್ಮಡ್ಕ ಸುಂದರ್ ಶೆಟ್ಟಿಯವರನ್ನು ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕ್ರೀಡಾ ಕಾರ್ಯದರ್ಶಿಗಳಾಗಿರುವಂತಹ ಸುಧೀರ್ ರಾವ್ ಇವರು ಧರ್ಮಡ್ಕ ಸುಂದರ್ ಶೆಟ್ಟಿಯವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಪುಷ್ಪವನ್ನು ನೀಡುವುದರ ಮೂಲಕ ಹಾಗೆ ಶಾಲನ್ನು ಹೊದಿಸುವುದರ ಮೂಲಕ. ನಮ್ಮೂರಿನ ಶಾಲೆಯ ಹೆಮ್ಮೆಯ ಶಿಕ್ಷಕಿ, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಗೀತಾ ಟೀಚರ್ ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸನರಾಗಿದ್ದಾರೆ. ಕಾರ್ಕಳ ತಾಲೂಕು ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಾಮನಿರ್ದೇಶಿತ ಸದಸ್ಯರಾಗಿ, ಕನ್ನಡ ಜನಪದ ಪರಿಷತ್ ಕಾರ್ಕಳ ತಾಲೂಕು ಕಾರ್ಯದರ್ಶಿಗಳಾಗಿ ಹಾಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅವರು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಗೀತಾ ಟೀಚರ್ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ SDMC ಅಧ್ಯಕ್ಷರಾಗಿರುವಂತಹ ಕರುಣಾಕರ ದೇವಾಡಿಗೆ ಅವರ ಧರ್ಮಪತ್ನಿ ರೇಖಾ ದೇವಾಡಿಗೆ ಅವರು ವೇದಿಕೆಗೆ ಬಂದು ಗೀತಾ ಟೀಚರ್ ಇವರಿಗೆ ಪುಷ್ಪ ಹಾಗೂ ಶಾಲಿನ ಗೌರವವನ್ನು ಸಮರ್ಪಿಸಬೇಕಾಗಿ ಕೋರ್ತಾ ಇದ್ದೇನೆ. ಗೌರವಾನ್ವಿತ ಕರುಣಾಕರ ಎಸ್ ಕೋಟ್ಯಾನ್ರವರು ಯುವಜನತೆಯ ಕಣ್ಮಣಿ, ಪ್ರತಿಷ್ಠಿತ ಹಾರ್ದಡ್ಪು ಬರ್ಕೆ ಮನೆತನದವರು, ಸಾಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಗ್ರಾಮದ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದವರು. ಹಾಗೆಯೇ ಮಾನ್ಯ ಶಾಸಕರು ಹಾಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ನಮ್ಮ ಗ್ರಾಮದ ಫಲಾನುಭವಿಗಳಿಗೆ ಕಲ್ಪಿಸುವಲ್ಲಿ ಕರುಣಾಕರ ಎಸ್ ಕೋಟ್ಯಾನ್ರವರು ಅಹರ್ನಿಶಿಯಾಗಿ ದುಡಿದಂಥ ಒಂದು ಹಿರಿಮೆಯನ್ನು ಹೊಂದಿದವರು. ಈ ಶುಭ ಸಂದರ್ಭದಲ್ಲಿ ಕರುಣಾಕರ ಎಸ್ ಕೋಟ್ಯಾನ್ ಇವರಿಗೆ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆ ಕಾರ್ಯದರ್ಶಿಗಳಾಗಿರುವಂಥ ಗಣೇಶ್ ಮೂಲ್ಯ ಇವರು ಕರುಣಾಕರ ಎಸ್ ಕೋಟ್ಯಾನ್ ಇವರನ್ನು ತುಂಬು ಹೃದಯದಿಂದ ಗೌರವಿಸ್ತಾರೆ, ಶಾಲು ಹಾಗೂ ಗುಲಾಬಿಯ ಗೌರವದೊಂದಿಗೆ. ಆದರಣೀಯ ಸಾಧು ನಾಯ್ಕರವರು ಇಂದು ಪೂರ್ವಾಹ್ನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದವರು. ಭಾರತ ಸರ್ಕಾರದ ಅಣುಶಕ್ತಿ ಇಲಾಖೆಯಲ್ಲಿ ಅನೇಕ ವರ್ಷಗಳ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ. ಉದಯ ರವಿ ಕಲಾವೃಂದವನ್ನು ನಿರಂತರವಾಗಿ ಪ್ರೋತ್ಸಾಹಿಸಿಕೊಂಡು ಬಂದಿರುವಂತಹ ಸಾಧು ನಾಯ್ಕ ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚಂದ್ರಾಸ್ ಪೂಜಾರಿ ಅವರು ಸಾಂಸ್ಕೃತಿಕ ಕಾರ್ಯದರ್ಶಿಗಳು. ಸಾಧು ನಾಯ್ಕ ಇವರನ್ನು ಅಭಿಮಾನಪೂರ್ವಕವಾಗಿ ಗೌರವಿಸ್ತಾರೆ. ಉದಯ ರವಿ ಕಲಾವೃಂದದ ಅಧ್ಯಕ್ಷರಾಗಿರುವಂತಹ ಗಣೇಶ್ ದೇವಾಡಿಗ ಇವತ್ತು ಎಲ್ಲ ಹಿರಿಯರನ್ನು ಕಿರಿಯರನ್ನು ಒಗ್ಗೂಡಿಸಿಕೊಂಡು ಸಂಭ್ರಮದ ವಾರ್ಷಿಕೋತ್ಸವಕ್ಕೆ ಕಾರಣೀಭೂತರಾಗಿದ್ದಾರೆ. ಯುವಶಕ್ತಿ ದೇಶದ ಶಕ್ತಿ, ಯುವಕರು ಸಮಾಜದ ಅತ್ಯಮೂಲ್ಯ ಆಸ್ತಿ ಎನ್ನುವುದನ್ನು ಗಣೇಶ್ ದೇವಾಡಿಗೆ ಇವರು ತೋರಿಸಿಕೊಡ್ತಾ ಇದ್ದಾರೆ. ಗಣೇಶ್ ದೇವಾಡಿಗೆ ಇವರಿಗೆ ಹೃದಯಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಯೋಗೇಶ್ ದೇವಾಡಿಗ ಜೊತೆ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಸಂಘದ ಅಧ್ಯಕ್ಷರನ್ನು ಗೌರವಿಸುತ್ತಾರೆ. ಯೋಗೇಶ್ ದೇವಾಡಿಗ. ಸುರೇಂದ್ರ ಶೆಟ್ಟಿಗಾರ್, ನಾವು ಪ್ರೀತಿಯಿಂದ ಸೂರು ಅಂತೇಳಿ ಕರೆಯುತ್ತೇವೆ. ಉದಯ ರವಿ ಕಲಾವೃಂದದ ಉಪಾಧ್ಯಕ್ಷರು. ಬಹಳಷ್ಟು ಉತ್ಸಾಹ ಶ್ರದ್ಧೆಯಿಂದ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ಅರ್ಪಣಾ ಮನೋಭಾವದಿಂದ ತೊಡಗಿಸಿಕೊಂಡಿದ್ದಾರೆ. ಸುರೇಂದ್ರ ಶೆಟ್ಟಿಗಾರ್ ಇವರಿಗೆ ಒಲವಿನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರ್ಶ್ ಜೈನ್ ಇವರು ವೇದಿಕೆ ಬರಬೇಕು. ಸುರೇಂದ್ರ ಶೆಟ್ಟಿಗಾರ್ ಇವರಿಗೆ ಅಭಿಮಾನದ ಸ್ವಾಗತವನ್ನು ಬಯಸಬೇಕಾಗಿ ಕೋರ್ತಾ ಇದ್ದೇನೆ. ಉದಯ ರವಿ ಕಲಾವೃಂದದ ಸರ್ವ ಪದಾಧಿಕಾರಿಗಳು ಸದಸ್ಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಮಿಸಿರುವಂತಹ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ, ಕಲಾಭಿಮಾನಿಗಳಿಗೆ, ಮುದ್ದು ಮಕ್ಕಳಿಗೆ, ನಾಗರಿಕ ಬಂಧುಗಳಿಗೆ ನಲ್ಮೆಯ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆ ಇಡ್ತಿದ್ದೇವೆ. ಸಭಿಕ ಮಿತ್ರರೇ, ಕಾರ್ಯಕ್ರಮದ ಉದ್ಘಾಟನೆಯ ಕಡೆಗೆ ನಾವು ಮುನ್ನಡೆಯುತ್ತಾ ಇದ್ದೇವೆ. ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಪೂಜ್ಯರಾದಂತಹ ವೇದಮೂರ್ತಿ ಶ್ರೀ ಶ್ರೀರಾಮ್ ಭಟ್ರವರು ತಮ್ಮ ಅಮೃತ ಹಸ್ತೆಯಿಂದ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ, ಸೇವೆ, ಸಂಸ್ಕೃತಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿರುವಂಥ ನಮ್ಮ ಗ್ರಾಮದ ಒಂದು ಹೆಮ್ಮೆಯ ಅಭಿಮಾನದ ಸಂಸ್ಥೆ ಉದಯ ರವಿ ಕಲಾವೃಂದ. ಗಣೇಶರ 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 ಗಣೇಶರ
ಹಚ್ಚಿದ ದೀಪವು ಕತ್ತಲನ್ನು ಓಡಿಸುತ್ತದೆ, ಬೆಳಗಿದ ಜ್ಞಾನ ದೀಪವು ಅಜ್ಞಾನವನ್ನು ಅಳಿಸಿ ಹಾಕುತ್ತದೆ. ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನು ಕೊಂಡೊಯ್ಯುವ ಈ ಪವಿತ್ರ ಜ್ಯೋತಿಯನ್ನು ನಮ್ಮ ಗ್ರಾಮದ ಪ್ರಧಾನ ಅಸ್ರಣ್ಣರು ಹಾಗೂ ವೇದಿಕೆಯಲ್ಲಿನ ಎಲ್ಲ ಗಣ್ಯರು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂಥ ಸ್ಮರಣೀಯ ಕ್ಷಣ. ತಮಸೋಮ ಜ್ಯೋತಿರ್ಗಮಯ ಎಂಬ ಆಶಯದೊಂದಿಗೆ ದೀಪ ಬೆಳಗಲಿ. ಒಂದು ದೀಪ ಹಚ್ಚಿದಾಗ ಮನೆಗೆ ಬೆಳಕು, 100 ದೀಪ ಹಚ್ಚಿದಾಗ ಊರಿಗೆ ಬೆಳಕು, ಜ್ಞಾನದ ದೀಪ ಹಚ್ಚಿದಾಗ ಬದುಕಿಗೆ ಬೆಳಕು. ನಾವೆಲ್ಲರೂ ಸೇರಿ ಹಚ್ಚೋಣ ಸದೃಢ ಸಮಾಜ ಸಾಮರಸ್ಯದ ಬೆಳಕು. ಜ್ಯೋತಿಯು ಕೇವಲ ವೇದಿಕೆಯನ್ನು ಮಾತ್ರವಲ್ಲ, ನಮ್ಮೆಲ್ಲರ ಮನಸ್ಸುಗಳನ್ನು ಬೆಳಗಲಿ. ಪ್ರೀತಿ, ಶಾಂತಿ ಮತ್ತು ಸಹೋದರ ಭಾವನೆಯ ಜ್ಯೋತಿ ನಮ್ಮಲ್ಲಿ ಸದಾ ಉರಿಯುತ್ತಿರಲಿ. ಬೆಳಕಿನ ಬೆನ್ನೇರಿ ಬರಲಿ ಸುಖ ದಿನಗಳು. ದೀಪದ ಹೊಳಪಿನಲ್ಲಿ ಅರಳಲಿ ಹರುಷದ ಹೂಗಳು. ಮಂಗಳದ ದೀಪವಿದು ಜ್ಞಾನದ ಸಂಕೇತ. ಬೆಳಗಲಿ ಬಾಳಲಿ ಶುಭಯೋಗದ ಸಂಗೀತ. ಗಣ್ಯರು ದೀಪವನ್ನು ಬೆಳಗಿಸುವುದರಲ್ಲಿ ತಮ್ಮೊಂದಿಗೆ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ದೀಪದ ಬೆಳಕಿನಿಂದ ಕಿರಣಗಳು ಬಹುದೂರ ಹೋಗುವಂತೆ ಲೋಕದಲ್ಲಿ ಸತ್ಕಾರ್ಯಗಳು ಪ್ರಕಾಶಿಸುತ್ತವೆ ಎನ್ನುವ ಹಿರಿಯರ ಮಾತಿನಂತೆ ಉದಯರವಿ ಕಲಾವೃಂದದ ಸೇವಾ ಚಟುವಟಿಕೆಗಳು ನಮ್ಮ ಇಡೀ ಸಮಾಜದಲ್ಲಿ ಪ್ರಕಾಶಮಾನವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಜ್ಯೋತಿ ಅರ್ಥಾತ್ ದೀಪ ಬೆಳಕನ್ನು ನೀಡುವಂತಹ ಸಾಧನ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಈ ಸಂದೇಶವನ್ನು ಜ್ಯೋತಿ ನೀಡುತ್ತದೆ. ದೀಪವನ್ನು ಬೆಳೆಸುವ ಮೂಲಕ 27ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ಪೂಜ್ಯರು ಹಾಗೂ ಗಣ್ಯರು ನೀಡಿದ್ದಾರೆ. ವಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಉದಯರವಿ ಕಲಾವೃಂದಕ್ಕೆ 27 ವರ್ಷಗಳ ಶುಭ ಸಂಭ್ರಮ. ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ. ಖ್ಯಾತ ರಂಗಭೂಮಿ ಕಲಾವಿದ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿರುವಂಥ ಗುರಿಮಜಲು ಚಂದ್ರಾಸ್ ಪೂಜಾರಿಯವರು ವರದಿ ವಾಚನದೊಂದಿಗೆ ನಮ್ಮ ಮುಂದೆ. 2020 ಶುಕ್ರವಾರ ಮೂಕಿದ ಬಂದಳೆ ಉದಯರವಿ ಕಲಾವೃಂದ ರೇಷನ್ ಮುದ್ದನಗರ ನಿತ್ತ 27ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಘದ ಇದಮುಟ್ಟ ನಡತಿನ ಅಂಚನೆ ನಡತುಂದುಪ್ಪುನ ಎಲ್ಲಿಯ ವರದಿನ ನಿಕ್ಲಿನ ಎದುರಿದಿ ಬಂದಳೆ ಸುಮಾರು 27 ವರ್ಷದ್ದು ಪಿರ ಗರಡಿದ ನೇಮೋತ್ಸವದ ಹೊರತು ಜಮನೀರ್ನ ಒಂಜಿ ಗುಂಪು ಜನಕ್ಲಿನ ಮನೋರಂಜನೆಗಾದು ಬೋಡಾದು ನಾಟಕ ಮಲ್ತದು ರಂಜಿಸವನ ಉದ್ದೇಶಡು ಪ್ರತಿ ವರ್ಷ ಒಟ್ಟ ಹೊಂದಿತ್ತೀರು. ಇಂಚನೆ 4 ವರ್ಷ ಕರೆದು ಸಂಘ ಕಟ್ಟುನ ಯೋಚನೆ ಬಂದಾಗ ನಮ್ಮ ಊರದ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಶ್ರೀರಾಮ್ ಭಟ್ರನ ಅಭಯದ ಎಡ್ಡ ಮದಿಪುಡು ಜಾತಿ ಮತ ಬೇತದಂತೆ ನೆರೆಕರೆತ ಸುಮಾರಾತ್ ಜಮಣರು ಸಂಘಗೂ ಬೋಡಾದು ಒವ್ವೇ ಪಣವುದ ಆಸೆಗೆ ಬಯಕಂದೆ 5 ಜನ ಸದಸ್ಯರನ ತಂಡ ರಾತ್ರ ಪಗೆಲು ಬೆಂದದು ಈ ಸಂಘ ಕಟ್ಟರೆ ಸಹಕಾರ ತೀರು. ಐಟ್ಲ ಕೆಲವರನ್ನ ಬೆನ್ಪಾಟಿಗೆ ನೆನಪು ಮದಪೆರ ಒಂದಿನ 27 ವರ್ಷದಿಂಚಿ ಗೌರವಾಧ್ಯಕ್ಷರಾದಿಪ್ಪನ ವೇದಮೂರ್ತಿ ಶ್ರೀ ಶ್ರೀರಾಮ್ ಭಟ್ ಈ ಸಂಘಗೆ ಉದಯರವಿ ಕಲಾವೃಂದ ಪಂಪಿ ನಾಮಕರಣ ಮಲ್ಪುವಿರು. ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ MS ಬಶೀರ್ ಆಯ್ಕಾಪೇರು ದುಂಬುಪೋದು ಈ ಸಂಘ ಕಷ್ಟುಡಿಪ್ಪಣಗಳಿಗೆ ಕಣ್ಣೀರು ಒರೆಸೊಂದು ಬುದ್ಧಿ ಮಾಂದಿರನ್ನು ಗುರುತಿಸಾದ ಅಕ್ಲನ ವೈದ್ಯಕೀಯ ಸಹಕಾರ ಕೊರೊಂದು ಬತ್ತೀರಿ. ಕೃಷಿ ಕ್ಷೇತ್ರಡು ಸಾಧನೆ ಮಲ್ತನಗಳಿಗೆ ಗೌರವಾರ್ಪಣೆ ಮಲ್ತದೆ. ಕೃಷಿ ಕ್ಷೇತ್ರಡು ಬೊಲೆಪವರೆ ಕೃಷಿಕರಿಗೆ ಉತ್ತೇಜನ ಕೊರೊಂದು ಬತ್ತ. ಕ್ರೀಡಾ ಕ್ಷೇತ್ರಡು ಸಾಧನೆ ಮಲ್ತನಗಳಿಗೆ ಸನ್ಮಾನ ಮಲ್ತದೆ. ನನಾತ್ ಕ್ರೀಡಾ ಸಾಧನೆ ಮಲ್ಪರೆ ಪ್ರೋತ್ಸಾಹ ಮಲ್ತ. ವಿದ್ಯಾಭ್ಯಾಸಡು ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿ ಜೋಕುಗಳಿಗೆ ಗುರುತಿಸಾದ ಗೌರವಾರ್ಪಣೆ ಮಲ್ತ. ದೇಶದ ಗಡಿ ಕಾತದ ದೇಶ ಸೇವೆ ಮಲ್ತನ ಗ್ರಾಮದ ಸೈನಿಕರಿಗೆ ಮಾನಾದಿಗೆ ಮಲ್ದ. ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ದೇಂದೆ ಬಿಟ್ಟು ಮುಲ್ತ ಜಾತ್ರಾ ಮಹೋತ್ಸವದ ಹೊರತು ಪ್ರತಿ ವರ್ಷ ಚಪ್ಪರ ಸೇವೆಡು ಪಾಲು ಪಡೆವ. ನೆರೆಕೆರೆತ 8 ವರ್ಷದ ಕರಿಂಡಲ ಇತ್ತಲ 18 ವರ್ಷದ ಲೆಕ್ಕ ಬೆಂಪನ ಹಿರಿಯ ಅಪ್ಪೆನಗಳಿಗೆ ಮಿತ್ತ ಚಾವಡಿ ತಮ್ಮನ ಮಲ್ತದ ಮೂನಡಿ ತೆಲಿಕೆ ಕನದ. ಸ್ಥಳೀಯ ಕರೆ ಚಾವಂಡಿ ನೇಮೋತ್ಸವದ ಹೊರತು ಸ್ವಚ್ಛತೆ ಮಲ್ಪನೊಟ್ಟಿಗೂ ಬತ್ತಿ ಭಕ್ತರಿಗೆ ಸಿಹಿ ತಿಂಡಿ ವಿತರಣೆ ಮಲ್ತೊಂದು ಬತ್ತ.
ಶ್ರೀ ಧರ್ಮರಸು ಕೊಡಮಣಿತಾಯ ಕುಕ್ಕಿನಂತಾಯ ದೈವಸ್ಥಾನ ಬ್ರಹ್ಮಬೈತರಗಳ ಗರಡಿದ ಜಾತ್ರೆದ ಹೊರತು ಪ್ರತಿ ವರ್ಷ ಅನ್ನ ಸಂತರ್ಪಣೆ ನಡಪನಲ್ಪ ಶಾಶ್ವತ ಅಡುಗೆ ಕೋಣೆನು ದಾನಿಲೇನ ಸಹಕಾರದೊಟ್ಟಿಗೂ ಸಂಘದ ಸದಸ್ಯರು ಶ್ರಮದಾನ ಮಲ್ತದ ಕಟ್ಟಾದ ಕೊಡ್ತೀರಿ ಅಂಚನೆ ಗರಡಿದ ಜಾತ್ರೆದ ಹೊರತು ಸಂಘದ ಸದಸ್ಯರು ಸ್ವಯಂ ಸೇವಕರಾದ ಬೇಲೆ ಮಲ್ತೊಂದು ಬೈದಿರಿ ಎಂಕ್ಲಿನ ಸಂಘ ವಿಶೇಷವಾದ ಕ್ರೀಡಾ ಕ್ಷೇತ್ರಡು ಭಾರಿ ಪದಾರ್ಥ ಪಡೆದಿನ ಪಂಡ ಅವು ತಪ್ಪ ಒಂದು ಸಂಘದ ಕಚೇರಿ ದೀತಿನ ಶೀಲ್ಡ್ ಬೊಕ ಅವಾರ್ಡುಲು ನೆಕ್ ಸಾಕ್ಷಿ ಕಲಾವಿದನ ವಿಷಯಕ್ಕೆ ಬಂದಾಗ ನನಲಾತ ಪೆರ್ಮೆ ಹಾಪುಂಡು ರಂಗಭೂಮಿಡು ಊರು ಪರವೋಡು ಸಾನೂರದ ಪುದರ್ ಪರಡೈನ ಸುಮಾರಾತ್ ಕಲಾವಿದರು ನಮ್ಮ ಸಂಘದ ಸದಸ್ಯರು ಲತೀಫ್ ಸಾಣೂರು ಸುರೇಶ್ ಸಾಣೂರು ಅಶೋಕ್ ಪೂಜಾರಿ ಯೋಗೇಶ್ ಸಾಣೂರು ಸುರೇಂದ್ರ ಸಾಣೂರು ರಾಮ ಸಾಣೂರು ಚಂದ್ರಹಾಸ ಪೂಜಾರಿ ಮಕ್ಕಳು ಮಾತೆಲ್ಲ ಎಂಕಲಿನ ಸಂಘದ ಸದಸ್ಯರು ಪ್ರಸ್ತುತ ಸಂಘದ ಗೌರವಾಧ್ಯಕ್ಷರಾದ ವೇದಮೂರ್ತಿ ಶ್ರೀ ಶ್ರೀರಾಮ್ ಭಟ್ ಅಧ್ಯಕ್ಷರಾದ ಗಣೇಶ್ ದೇವಡಿಗ ಉಪಾಧ್ಯಕ್ಷರಾದ ಸುರೇಂದ್ರ ಶೆಟ್ಟಿಗಾರ್ ಕಾರ್ಯದರ್ಶಿಯಾದ ಸತೀಶ್ ಶೆಟ್ಟಿಗಾರ್ ಕೋಶಾಧಿಕಾರಿಯಾದ ಪ್ರಶಾಂತ್ ರಾವ್ ಕ್ರೀಡಾ ಕಾರ್ಯದರ್ಶಿಯಾದ ಸುಧೀರ್ ರಾವ್ ಸಾಂಸ್ಕೃತಿಕ ಕಾರ್ಯದರ್ಶಿಯಾದ ಚಂದ್ರಹಾಸ ಪೂಜಾರಿ ಉಳಿರಿ ಇನಿ ಉದಯರವಿ ಕಾಲರ್ಬಂದ ರಿಜಿಸ್ಟರ್ ಮುದ್ರಣನಗರ 27ನೇ ವರ್ಷದ ಎಡ್ಡೆಪ್ಪದ ಪೂರೈಸಿದ ಅಂಡ ಐಕ್ ಕಾರಣ ಸಂಘದ ಪೋಷಕರು ದಾನಿಲು ಬೊಕ್ಕ ಸರ್ವ ಸದಸ್ಯರು ನನ್ನ ದುಂಬುಗಳ ಅಕ್ಲಿನ ಸಹಾಯ ಸಹಕಾರ ನಟ್ಟೊಂದು ವರದಿಗೆ ಚುಕ್ಕೆದೀಪೆ ಸೊಲ್ಮೆಲು ದರಿ ಇರದೆ ಗಿರಿ ಇಲ್ಲ, ನೆರಳಿರದೆ ಬೆಳಕಿಲ್ಲ, ಬೆಳಕಿದ್ದಲ್ಲಿ ನೆರಳು, ಬೆಟ್ಟವಿದ್ದಲ್ಲಿ ಕಣಿವೆ. ಖಂಡಿತವಾಗಿ ಕೂಡ ತಮ್ಮೆಲ್ಲರ ಆಶೀರ್ವಾದವಿದ್ದಲ್ಲಿ ಅದು ಉದಯರವಿ ಕಲಾವೃಂದಕ್ಕೆ ಅಭಿಮಾನದ ಶ್ರೀರಕ್ಷೆಯಾಗ್ತದೆ ಎನ್ನುವ ಮಾತಿನೊಂದಿಗೆ ಮುಂದಿನ ಭಾಗಕ್ಕೆ ಮುನ್ನಡೆಯುತ್ತಾ ಇದ್ದೇವೆ. ಬಂಧುಗಳೇ, ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದ ಸುಂದರ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮುದ್ದಣ್ಣನಗರ ಅಂಗನವಾಡಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಇದೀಗ ಬಹುಮಾನ ವಿತರಣೆ. ವಿವರಗಳನ್ನು ಪ್ರಕಟಪಡಿಸುತ್ತಾರೆ ಮಂಜುಳಾ ಟೀಚರ್ ಅವರು. ಬಹುಮಾನ ವಿಜೇತರ ಪಟ್ಟಿಯನ್ನು ಓದಲು ನಾನು ಹರ್ಷಪಡುತ್ತೇನೆ. ಮೊದಲಿಗೆ ಅಂಗನವಾಡಿ ಮಕ್ಕಳ ಬಹುಮಾನ ವಿತರಣೆ. ಬಹುಮಾನವನ್ನು ಪಡೆದುಕೊಳ್ಳುವ ಎಲ್ಲ ವಿದ್ಯಾರ್ಥಿಗಳು ಸಾಲಾಗಿ ಬಂದು ನಿಲ್ಲಬೇಕು. ಕಾರ್ಯಕ್ರಮ ನಿರೂಪಕರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಗುರುತಿಸಿಕೊಂಡಿರುವಂತಹ ದಾಮೋದರ ಶರ್ಮ ಇವರು ಶೈಕ್ಷಣಿಕ ಧಾರ್ಮಿಕ ಸಂಸ್ಥೆಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಮೌಲ್ಯಯುತ ಸಂಸ್ಕಾರಯುತ ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಿರುವಂಥ ವಿದ್ವಾನ್ ದಾಮೋದರ ಶರ್ಮ ಬಾರ್ಕೂರ್ ಇವರನ್ನು ತುಂಬು ಗೌರವಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂಥ ಸುರೇಂದ್ರ ಶೆಟ್ಟಿಗಾರ್ ಇವರು ದಾಮೋದರ ಶರ್ಮ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾರೆ ಶಾಲು ಹಾಗೂ ಗುಲಾಬಿಯ ಗೌರವದೊಂದಿಗೆ. ಸುರೇಂದ್ರ ಶೆಟ್ಟಿಗಾರವರು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಲಕ್ಷಾಂತರ ವ್ಯೂಸ್ಗಳನ್ನು ಹೊಂದಿರುವಂಥ, ಅಭಿಮಾನಿಗಳನ್ನು ಹೊಂದಿರುವಂಥ ಓರ್ವ ಮುತ್ಸದ್ದಿ ಧಾರ್ಮಿಕ ಚಿಂತಕರು ದಾಮೋದರ ಶರ್ಮ ಇವರು ನಮ್ಮ ಜೊತೆಗಿದ್ದಾರೆ. ಇದೀಗ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಮೊದಲಿಗೆ ಅಂಗನವಾಡಿ ಮಕ್ಕಳ ಬಹುಮಾನ ವಿತರಣೆ. ಸುಹಾಗ್ ಓಟದ ಸ್ಪರ್ಧೆ ಕಿರಿಯ ವಿಭಾಗ ಪ್ರಥಮ. ಈ ಬಹುಮಾನವನ್ನು ಶ್ರೀರಾಮ್ ಭಟ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಸುಹಾಗ್ ಓಟದ ಸ್ಪರ್ಧೆ ಕಿರಿಯ ವಿಭಾಗ ಪ್ರಥಮ. ಅಗಸ್ತ್ಯ ಓಟದ ಸ್ಪರ್ಧೆ ಕಿರಿಯ ವಿಭಾಗ ದ್ವಿತೀಯ. ಅಗಸ್ತ್ಯ ಅಗಸ್ತ್ಯ ಅಗಸ್ತ್ಯ. ಮಿಶ್ಬಾ ಓಟದ ಸ್ಪರ್ಧೆ ಕಿರಿಯರ ವಿಭಾಗ ಪ್ರಥಮ. ಮಿಶ್ಬಾ. ಚಾರಿತ್ರ್ಯ ಓಟದ ಸ್ಪರ್ಧೆ ಕಿರಿಯರ ವಿಭಾಗ ದ್ವಿತೀಯ. ಗುಣ್ಗುಣ್ ಓಟದ ಸ್ಪರ್ಧೆ ಕಿರಿಯರ ವಿಭಾಗ ಪ್ರಥಮ. ಗುಣ್ಗುಣ್ ಗುಣ್ಗುಣ್ ಪೂನಂ ಓಟದ ಸ್ಪರ್ಧೆ ಕಿರಿಯರ ವಿಭಾಗ ದ್ವಿತೀಯ. ಪೂನಂ. ಶಾನು ಓಟದ ಸ್ಪರ್ಧೆ ಹಿರಿಯರ ವಿಭಾಗ ಪ್ರಥಮ. ಶಾನು. ಹಬೀಬೂರ್ ಓಟದ ಸ್ಪರ್ಧೆ ಹಿರಿಯರ ವಿಭಾಗ ದ್ವಿತೀಯ. ತನುಶ್ರೀ ಓಟದ ಸ್ಪರ್ಧೆ ಹಿರಿಯರ ವಿಭಾಗ ಪ್ರಥಮ. ಭೂಮಿ ಓಟದ ಸ್ಪರ್ಧೆ ಹಿರಿಯರ ವಿಭಾಗ ದ್ವಿತೀಯ.
ಪ್ರೋತ್ಸಾಹಕ ಬಹುಮಾನಗಳು ಕೃಷಾನ್ಯ ಬಹುಮಾನವನ್ನು ವಿತರಿಸಿದ ರಾಮ್ಭಟ್ ರವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ವಿದ್ವಾನ್ ದಾಮೋದರ್ ಶರ್ಮಾ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಜಾನ್ವಿಕಾ ಪ್ರೋತ್ಸಾಹಕ ಬಹುಮಾನಗಳು. ವಂಶ್ ಪ್ರೇರಣಾ ಶ್ರೇಯಾ ಮೇಘನಾ ಜಿ ಶೆಟ್ಟಿಗಾರ್ ಬಹುಮಾನವನ್ನು ವಿತರಿಸಿದ ದಾಮೋದರ ಶರ್ಮಾ ಅವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಪ್ರಭಾತ್ ನಾಯ್ಕರವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಪೃಥ್ವಿ ಸಾತ್ವಿಕ್ ಶ್ರಾವ್ಯ ಫಾತಿಮಾ ಮನ್ವಿತ್ ವಂದನೆ ಸರ್. ಅಂಗನವಾಡಿ ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುದ್ದಣ್ಣ ನಗರ ಶಾಲೆಯ ಮಕ್ಕಳ ಬಹುಮಾನ ವಿತರಣೆಯ ಪಟ್ಟಿ. ಅದೀಶ್ ಕೆ ಸಂಗೀತ ಪ್ರಥಮ, ಕಪ್ಪೆ ಓಟ ಪ್ರಥಮ. ವಿದ್ಯಾರ್ಥಿಗಳು ಸಾಲಾಗಿ ಬಂದು ಬಹುಮಾನವನ್ನು ಪಡೆಯಲಿಕ್ಕೆ ನಿಲ್ಬೇಕಿಲ್ಲಿ. ಆದ್ಯಶ್ರೀ ಕಲಿಕೆ ಪ್ರಥಮ, ಚಿತ್ರಕಲೆ ಪ್ರಥಮ, ಸಂಗೀತ ಪ್ರಥಮ, ಕಪ್ಪೆ ಓಟ ದ್ವಿತೀಯ. ಸಾಕ್ಷಿ ಹೆಚ್ ದೇವಾಡಿಗ ಕಲಿಕೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಸಂಗೀತ ದ್ವಿತೀಯ, ಕಪ್ಪೆ ಓಟ ಪ್ರಥಮ. ಬಹುಮಾನವನ್ನು ವಿತರಿಸಿದ ಪ್ರಭಾತ್ ನಾಯ್ಕ ಅವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಕರುಣಾಕರ್ ಎಸ್ ಕೋಟಿಯನ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೊಹಮ್ಮದ್ ಸಫ್ವಾನ್ ಸಂಗೀತ ದ್ವಿತೀಯ, ಮೊಲದ ಓಟ ಪ್ರಥಮ. ಅಹಮದ್ ಸೂಫಿಯಾನ್ ಸಂಗೀತ ಪ್ರಥಮ, ಮೊಲದ ಓಟ ದ್ವಿತೀಯ. ಆಯಿಷಾ ಲುಬಾನ ಕಲಿಕೆ ದ್ವಿತೀಯ, ಚಿತ್ರಕಲೆ ಪ್ರಥಮ, ಸಂಗೀತ ಪ್ರಥಮ, ಮೊಲದ ಓಟ ಪ್ರಥಮ. ಬಹುಮಾನವನ್ನು ವಿತರಿಸಿದ ಕರುಣಾಕರ್ ಅವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಸಾಧು ನಾಯ್ಕರವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀನಿಧಿ ಕಲಿಕೆ ಪ್ರಥಮ, ಚಿತ್ರಕಲೆ ದ್ವಿತೀಯ, ಸಂಗೀತ ದ್ವಿತೀಯ, ಮೊಲದ ಓಟ ದ್ವಿತೀಯ. ಮೊಹಮ್ಮದ್ ಶೈಫ್ ಸಂಗೀತ ಪ್ರಥಮ, ಒಂಟಿಕಾಲು ಓಟ ಪ್ರಥಮ.
ಸಾನ್ನಿಧ್ಯ ಕಲಿಕೆ ದ್ವಿತೀಯ, ಸಂಗೀತ ಪ್ರಥಮ, ಚಿತ್ರಕಲೆ ದ್ವಿತೀಯ, ಒಂಟಿಕಾಲು ಓಟ ದ್ವಿತೀಯ. ಬಹುಮಾನವನ್ನು ವಿತರಿಸಿದ ಸಾಧು ನಾಯಕರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಗೀತಾ ಟೀಚರ್ ಇವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಕೀರ್ತನ ಕಲಿಕೆ ಪ್ರಥಮ, ಚಿತ್ರಕಲೆ ಪ್ರಥಮ, ಸಂಗೀತ ದ್ವಿತೀಯ, ಒಂಟಿಕಾಲು ಓಟ ಪ್ರಥಮ. ಯಶ್ವಿತ್ ಸಂಗೀತ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ. ವರ್ಷಿಲ್ ಚಿತ್ರಕಲೆ ದ್ವಿತೀಯ. ಪವನಾಚಾರ್ಯ ಸಂಗೀತ ಪ್ರಥಮ, 100 ಮೀಟರ್ ಓಟ ಪ್ರಥಮ. ಬಹುಮಾನವನ್ನು ವಿತರಿಸಿದ ಗೀತಾ ಟೀಚರ್ ಇವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಯುವರಾಜ್ ಜೈನ್ ರವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೆಲ್ವಿನ್ ಡಿಸೋಜಾ ಸಂಗೀತ ದ್ವಿತೀಯ. ಮಕ್ಕಳಿಗೆ ಚಪ್ಪಾಳೆಯನ್ನು ನೀಡಿ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತೇನೆ. ಮಫೀಜ್ ಅಲಿ ಪ್ರೋತ್ಸಾಹಕ ಬಹುಮಾನ. ನಿಖಿತಾ ಶೆಟ್ಟಿಗಾರ್ ಕಲಿಕೆ ದ್ವಿತೀಯ, ಚಿತ್ರಕಲೆ ಪ್ರಥಮ, ಸಂಗೀತ ದ್ವಿತೀಯ. ಅದ್ವಿತೀಯ ಶೆಟ್ಟಿಗಾರ್ ಕಲಿಕೆ ಪ್ರಥಮ, ಚಿತ್ರಕಲೆ ದ್ವಿತೀಯ, ಸಂಗೀತ ಪ್ರಥಮ, 100 ಮೀಟರ್ ಓಟ ಪ್ರಥಮ. ಬಹುಮಾನವನ್ನು ವಿತರಿಸಿದ ಯುವರಾಜ್ ಜೈನ್ ಇವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಧರ್ಮಡ್ಕ ಸುಂದರ್ ಶೆಟ್ಟರ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಸುನೋತಿ ಸಂಗೀತ ದ್ವಿತೀಯ. ನಿಶಾ ಮುರ್ಮು 100 ಮೀಟರ್ ಓಟ ದ್ವಿತೀಯ. ಮೌಸಮಿ ಕಠುನ್ ಪ್ರೋತ್ಸಾಹಕ ಬಹುಮಾನ. ಫಾತಿಮಾ ಪ್ರೋತ್ಸಾಹಕ ಬಹುಮಾನ. ಬಹುಮಾನವನ್ನು ವಿತರಿಸಿದ ಸುಂದರ್ ಶೆಟ್ಟರ್ ಅವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಗಣೇಶ್ ದೇವಾಡಿಗರ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೋಕ್ಷಿತ್ ಎಸ್ ಪದ್ಮಶಾಲಿ 200 ಮೀಟರ್ ಓಟ ಪ್ರಥಮ. ಕೌಶಿಕ್ ಯಶ್ ಶೆಟ್ಟಿಗಾರ್ ಸಂಗೀತ ದ್ವಿತೀಯ. ಸಾತ್ವಿಕ್ ಎಸ್ ಆಚಾರ್ಯ 200 ಮೀಟರ್ ಓಟ ದ್ವಿತೀಯ. ಬರಲಿಲ್ಲ. ಸಮರ್ಥ್ ಎಸ್ ಶೆಟ್ಟಿ ಸಂಗೀತ ಪ್ರಥಮ. ಗಣೇಶ್ ದೇವಡಿಗೆ ಇವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಸುರೇಂದ್ರ ಶೆಟ್ಟಿಗಾರ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಯಶ್ರೀ ಕಲಿಕೆ ಪ್ರಥಮ, ಚಿತ್ರಕಲೆ ದ್ವಿತೀಯ, ಸಂಗೀತ ಪ್ರಥಮ, 200 ಮೀಟರ್ ಓಟ ಪ್ರಥಮ. ಪರ್ಬಿನ ಕಟುನ್ ಕಲಿಕೆ ದ್ವಿತೀಯ, ಚಿತ್ರಕಲೆ ಪ್ರಥಮ, ಸಂಗೀತ ದ್ವಿತೀಯ. ಬಹುಮಾನವನ್ನು ಪಡೆದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಹಾಗೆ ಬಹುಮಾನವನ್ನು ವಿತರಿಸಿದ
ಸುರೇಂದ್ರ ಶೆಟ್ಟಿಗಾರ್ ಅವರಿಗೆ ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರತಿಷ್ಠಿತ ಮೂಲ ಬಿಟ್ಟು ಗೊತ್ತು ಧಾರ್ಮಿಕ ಮನೆತನದ ಯುವರಾಜ್ ಬಲಿಪ ಇವರು ಸಭಿಕರ ಸಾಲಿನಲ್ಲಿದ್ದೀರಿ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ತಾವು ವೇದಿಕೆಗೆ ದಯಮಾಡಿಸಬೇಕಾಗಿ ತಮ್ಮಲ್ಲಿ ವಿನಮ್ರತೆಯನ್ನು ನಿವೇದಿಸಿಕೊಳ್ತಾ ಇದ್ದೇನೆ. ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಸಂಘದ ಸದಸ್ಯರಿಗೆ ಸಾರ್ವಜನಿಕರಿಗೆ ನಡೆಸಲಾದಂಥ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಇದೀಗ ಬಹುಮಾನ ವಿತರಣೆ ವಿವರಗಳನ್ನು ಪ್ರಕಟಪಡಿಸುತ್ತಾರೆ ಸಂಪ್ರೀತ. ಉದಯರವಿ ಕಲಾವೃಂದ ರಿಜಿಸ್ಟರ್ ಮುದ್ದಣ್ಣನಗರ ಇದರ 27ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಿದ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟದ ವಿಜೇತ ಪಟ್ಟಿ. ಭಕ್ತಿಗೀತೆ ಸ್ಪರ್ಧೆ ಕಿರಿಯರ ವಿಭಾಗ ತನ್ವಿಶ್ರೀ ಪ್ರಥಮ. ಈ ಬಹುಮಾನವನ್ನು ದಾಮೋದರ ಶರ್ಮಾ ಇವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಿರಿಯರ ವಿಭಾಗ ಶ್ರೀಲಕ್ಷ್ಮಿ ಪ್ರಥಮ, ಸಾನ್ವಿ ದ್ವಿತೀಯ. ಮಹಿಳೆಯರ ವಿಭಾಗ ಸಂಪ್ರೀತಾ ಪ್ರಥಮ, ಸರಿತಾ ದ್ವಿತೀಯ. ದಾಮೋದರ ಶರ್ಮಾ ಇವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಶ್ರೀರಾಮ್ ಭಟ್ ಇವರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಭಾವಗೀತೆ ಸ್ಪರ್ಧೆ ಹಿರಿಯರ ವಿಭಾಗ ಯಶ್ರೀ ಪ್ರಥಮ, ಅನ್ವಿತಾ ದ್ವಿತೀಯ. ಮಹಿಳೆಯರ ವಿಭಾಗ ಸರಿತಾ ಪ್ರಥಮ, ಸಂಪ್ರೀತಾ ದ್ವಿತೀಯ. ವಂದನೆಗಳು ಶ್ರೀರಾಮ್ ಭಟ್ ಇವರಿಗೆ. ಮುಂದಿನ ಬಹುಮಾನವನ್ನು ಪ್ರಭತ್ ನಾಯ್ಕ್ ಇವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಂಗೀತ ಕುರ್ಚಿ ಶ್ರೀಲಕ್ಷ್ಮಿ ಪ್ರಥಮ, ನಿಶ್ಮಿತಾ ಶೆಟ್ಟಿಗಾರ್ ದ್ವಿತೀಯ. 100 ಮೀಟರ್ ಓಟ ಬಾಲಕರ ವಿಭಾಗ ದಿಶಾಂತ್ ಪ್ರಥಮ, ಧನುಷ್ ದ್ವಿತೀಯ. 100 ಮೀಟರ್ ಓಟ ಬಾಲಕರ ವಿಭಾಗ ದಿಶಾಂತ್ ಪ್ರಥಮ, ಧನುಷ್ ದ್ವಿತೀಯ. 100 ಮೀಟರ್ ಓಟ ಬಾಲಕಿಯರ ವಿಭಾಗ ಶ್ರೀಲಕ್ಷ್ಮಿ ಪ್ರಥಮ, ನಿಶ್ಮಿತಾ ಶೆಟ್ಟಿಗಾರ್ ದ್ವಿತೀಯ. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಗೀತಾ ಟೀಚರ್ ಇವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. 50 ಮೀಟರ್ ಓಟ ಕಿರಿಯರ ವಿಭಾಗ ಸಾನ್ವಿ ಪ್ರಥಮ, ಆಯಿಷಾ ಲುಬನ ದ್ವಿತೀಯ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ರೇಖಾ ಮತ್ತು ತಂಡ ಪ್ರಥಮ, ಸರಿತಾ ಮತ್ತು ತಂಡ ದ್ವಿತೀಯ. ವಂದನೆಗಳು ಗೀತಾ ಟೀಚರ್. ಮುಂದಿನ ಬಹುಮಾನವನ್ನು ಕರುಣಾಕರ್ ಎಸ್ಕೋಟಿಯನ್ ಇವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಗ್ಗ ಜಗ್ಗಾಟ ಪುರುಷರ ವಿಭಾಗ ವರುಣ್ ಮತ್ತು ಬಳಗ ಪ್ರಥಮ, ದೇವಿದಾಸ್ ಮತ್ತು ಬಳಗ ದ್ವಿತೀಯ. ಕ್ರಿಕೆಟ್ ಪಂದ್ಯಾಟ ಮಂಜುನಾಥ ಮತ್ತು ಬಳಗ ಪ್ರಥಮ, ಆಶಿಕ್ ಮತ್ತು ಬಳಗ ದ್ವಿತೀಯ.
ಸರ್, ಮುಂದಿನ ಬಹುಮಾನವನ್ನು ಸಾಧು ನಾಯ್ಕ್ ಇವರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುಂಡು ಎಸೆತ ಪ್ರಥಮ ಬಾಲಕೃಷ್ಣ ಆಚಾರ್ಯ, ದ್ವಿತೀಯ ಸುರೇಂದ್ರ ರಾವ್. ಗುಂಡು ಎಸೆತ ಬಾಲಕೃಷ್ಣ ಆಚಾರ್ಯ ಪ್ರಥಮ, ಸುರೇಂದ್ರ ರಾವ್ ದ್ವಿತೀಯ. ಮಡಕೆ ಹೊಡೆಯುವುದು ಸುಧೀರ್ ರಾವ್ ಪ್ರಥಮ, ಕ್ರೀಡಾ ಕಾರ್ಯದರ್ಶಿಗಳು. ಗುಂಡು ಎಸೆತ ಸುರೇಂದ್ರ ರಾವ್ ದ್ವಿತೀಯ. ಸುಧೀರ್ ರಾವ್ ಅವು ಪಡು ಹೃತ್ಪೂರ್ವಕ ವಂದನೆಗಳು. ವಿಜೇತರ ಪಟ್ಟಿಯನ್ನು ವಾಚಿಸಿದಂಥ ಸಂಪ್ರೀತ ಇವಳಿಗೆ ವಂದನೆಗಳು. ಭಾಳಷ್ಟು ಖುಷಿ ಆಗ್ತಾ ಇದೆ. ಇವತ್ತು ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂಥ ಸಂಪ್ರೀತಿ ಇರ್ಬೋದು, ವೈಷ್ಣವಿ ಬಿ ಶೆಟ್ಟಿಗಾರ್, ಅನನ್ಯ ಪೂಜಾರಿ, ಹಾಗೆ ವರ್ಷಿಣಿ, ಇವರೆಲ್ಲ ಕೂಡ ನಮ್ಮ ಮುದ್ದಣ್ಣನಗರ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು. ನಿರೂಪಣೆ, ಎಲ್ಲ ಕಾರ್ಯಕ್ರಮ ಸಂಯೋಜನೆ ಎಲ್ಲದರಲ್ಲಿ ಕೂಡ ತಮ್ಮ ಅದ್ಭುತವಾದಂಥ ಒಂದು ಚಾತುರ್ಯವನ್ನು ತೋರಿಸ್ತಾ ಇದ್ದಾರೆ. ಬಂಧುಗಳೇ, ಆಚಾರಕ್ಕೆ ಅರಸರಾಗಿ, ನೀತಿಗೆ ಪ್ರಭುವಾಗಿ, ಸಾಣೂರಿಗೆ ಜ್ಯೋತಿಯೇ ಆಗಿ ಬೆಳಗುತ್ತಿರುವವರು ನಮ್ಮ ಗ್ರಾಮದ ಪ್ರಧಾನ ಶರಣರಾಗಿರುವಂಥ ಪೂಜ್ಯರಾದ ವೇದಮೂರ್ತಿ ಶ್ರೀ ಶ್ರೀರಾಮ್ ಭಟ್ರವರು. ಉದಯರವಿ ಕಲಾವೃಂದದ ಗೌರವಾಧ್ಯಕ್ಷರಾಗಿ ಸಂಘದ ಅಭಿವೃದ್ಧಿಗೆ ನಿರಂತರ ಮಾರ್ಗದರ್ಶನವನ್ನು ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿರುವಂತಹ ಪೂಜ್ಯರು ಇದೀಗ ಉದ್ಘಾಟನಾ ಮಾತುಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಅವರ ಪಾದಚರಣಗಳಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ. ಉದಯರವಿ ಕಲಾವೃಂದದ 27ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿ ಸಭಾ ಅಧ್ಯಕ್ಷರಾದಂಥ, ಒಳ್ಳೆಯ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥ ಒಳ್ಳೆಯ ವಾಗ್ಮಿ, ಒಳ್ಳೆಯ ವಿದ್ವತ್ತನ್ನು ಹೊಂದಿರುವಂಥ ನಮ್ಮ ಪ್ರೀತಿಯ ಧರ್ಮದಾದರ ಶರ್ಮಾ ಅವರೇ, ಹಾಗೂ ನಮ್ಮ ಧರ್ಮರಸು ಕೊಡಮಡಿ ತಾಯಿ ಬ್ರಹ್ಮಬೈದರ್ಕಳ ಗರಡಿ ಅನುವಂಶ ಮುಕ್ತೇಶ್ವರಾದಂಥ ಶ್ರೀಯುತ ಪ್ರಭಾತ್ ನಾಯ್ಕ ಅವರೇ, ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಯುವರಾಜ್ ಜೈನ್ ಅವರೇ, ಕರುಣಾಕರ ಕೊಟ್ಯಾನ್ನವರೇ, ಹಾಗೂ ಉಪಾಧ್ಯಕ್ಷರಾದಂಥ ಸುಂದರ ಶೆಟ್ರೆ, ಅಧ್ಯಕ್ಷರಾದಂಥ ನವೀನ್ ದೇವಾಡಿಗ ಅವರೇ, ಉಪಾಧ್ಯಕ್ಷರಾದಂಥ ನಮ್ಮ ಗಣೇಶ್ ದೇವಾಡಿಗ ಅವರೇ, ಸುರೇಂದ್ರ ಶೆಟ್ಟಿಗಾರರೇ, ಹಾಗೂ ನಮ್ಮ ಪ್ರೀತಿಯ ಗೀತಾ ಟೀಚರ್ರೇ, ಹಾಗೂ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯಲ್ಲಿ ನಿವೃತ್ತಿ ಜೀವನವನ್ನು ನಮಗೆ ಗಳಿಸಿ ಊರಲ್ಲಿ ಒಳ್ಳೆಯ ರೀತಿಯ ಒಂದು ನಮಗೆ ಸಹಕಾರ ನೀಡುವಂಥ ಸಾಧನಾಯಕ ಅವರೇ, ಹಾಗೂ ನಮ್ಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಕರುಣಾಕರ ಕೊಟ್ಯಾನ್ನವರೇ, ಹಾಗೂ ಎಲ್ಲ ನೆರೆದಿರುವಂಥ ಸಭಿಕರೇ, ನಮ್ಮ ಈ ವರ್ಷದ ವಾರ್ಷಿಕೋತ್ಸವವನ್ನು ಒಂದು ಬದಲಾವಣೆಯೊಂದಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಯಾಕಂದರೆ ನಮ್ಮ ಗರಡಿಯ ಬ್ರಹ್ಮಕಲಶ ಆದಮೇಲೆ ನಾವೊಂದು ನಡೆಯನ್ನು ನಿರ್ಣಯ ಮಾಡಿದ್ದೇವೆ. ನಮ್ಮ ಗರಡಿಯ ಜಾತ್ರಾ ಮಹೋತ್ಸವದ ಒಂದು ವಾರದ ಒಳಗೆ ನಮ್ಮ ಊರಿನಲ್ಲಿ ಯಾವುದೋ ಒಂದು ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ ಅಥವಾ ಮನೆ ಒಕ್ಕಲು, ನಮ್ಮ ದೈವ ಪ್ರತಿಷ್ಠೆ ಇನ್ನೂ ಮಾಡಲಿಕ್ಕೆ ನಮಗೆ ಇಲ್ಲ ಅಂತ ನಾವೊಂದು ವಾಗ್ದಾನವನ್ನು ನಾವು ನಮ್ಮ ಗರಡಿಯ ನಡೆಯಲ್ಲಿ ಮಾಡಿದ್ದೇವೆ. ಆದ್ದರಿಂದ ನಮ್ಮ ವಾರ್ಷಿಕೋತ್ಸವ ಅಂತ ಹೇಳಲಿಕ್ಕೆ ಅದು ನಮಗೆ ಮುಂಚಿನ ದಿವಸ ಗರಡಿಯ ಧ್ವಜಾರೋಹಣ ಆದಮೇಲೆ ಮಾಡಲಿಕ್ಕೆ ಅದು ನಮಗೆ ಅಷ್ಟು ಸಮಂಜಸ ಅಲ್ಲ ಅಂತ ನಮ್ಮದು ಭಾವನೆಯಿಂದ ನಾವು ಒಂದು ವಾರದ ಮುಂಚೆ ಮಾಡುವಂಥ ಸಂಕಲ್ಪ ಮಾಡಿಕೊಂಡು ಈ ವರ್ಷ ನಾವು ಮಾರ್ಚ್ 20ನೇ ತಾರೀಕಿಗೆ ಅದನ್ನು ಆರಿಸಿಕೊಂಡಿದ್ದೇವೆ. ಆದ್ದರಿಂದ ಅದಕ್ಕೆ ನಿಮ್ಮ ಎಲ್ಲರ ಒಂದು ಅನುಮತಿಯನ್ನು ಕೇಳುತ್ತಾ ನಮ್ಮೊಂದು ಧಾರ್ಮಿಕ ಪದ್ಧತಿಗೆ ಚ್ಯುತಿ ಬಾರದಾಗೆ ಅದು ನಡೆಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ 27 ವರ್ಷದಲ್ಲಿ ಕೂಡ ನಮಗೆ ಸಮಾಜಮುಖಿಯಾದಂಥ ಕಾರ್ಯಕ್ರಮದೊಂದಿಗೆ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥ ಉದಯ ರವಿ ಕಲಾವೃಂದದ ಎಲ್ಲ ಸದಸ್ಯರಿಗೂ ಮಾರ್ಗದರ್ಶಕರಿಗೂ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರು ಒಳ್ಳೆಯ ಮನಸ್ಸನ್ನು ನೀಡಲಿ. ನಮ್ಮ ಆರಾಧನೆ ಮಾಡಿದಂಥ ಧರ್ಮದೇವಗಳು ಒಳ್ಳೆಯ ಒಂದು ನಮಗೆ ಇಲ್ಲಿ ಸಮಾಜಮುಖಿಯಾದಂಥ ಕಾರ್ಯಕ್ರಮ ನೀಡಲಿಕ್ಕೆ ಅನುಕೂಲವನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಪರಿವರ್ತನೆ ಜಗದ ನಿಯಮ, ಪರಹಿತವೇ ಪರಮಧರ್ಮ ವಿದ್ವತ್ಪೂರ್ಣ ಮಾತುಗಳೊಂದಿಗೆ ಶುಭ ಹಾರೈಸಿ ನಮ್ಮೆಲ್ಲರನ್ನು ಅನುಗ್ರಹಿಸಿದಂಥ ಪೂಜ್ಯರಾದ ವೇದಮೂರ್ತಿ ಶ್ರೀ ಶ್ರೀರಾಮ್ ಭಟ್ ಇವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು.
ಆತ್ಮೀಯರೇ, ಶಂಕರ್ ಶೆಟ್ಟಿ ಮಾಂಗಡಿ, ಶ್ರೀ ಕಟೀಲು ಮಾಂಗಡಿ ಎಂಟರ್ಪ್ರೈಸಸ್ ಮತ್ತು ಕೆಟರರ್ಸ್ ಮಾಲಕರು ನಮ್ಮ ಕಾರ್ಯಕ್ರಮಕ್ಕೆ ಉಚಿತವಾಗಿ ಆಸನ ವ್ಯವಸ್ಥೆ, ಶಾಮಿಯಾನ ಹಾಗೆ ರಿಯಾಯಿತಿ ದರದಲ್ಲಿ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಮಾಂಗಡಿ ಶಂಕರ್ ಶೆಟ್ಟಿಯವರು ನಮ್ಮ ಪ್ರೀತಿಯ ಒಂದು ಶಾಲು ಗುಲಾಬಿಯ ಗೌರವವನ್ನು ತಾವು ಪೂಜ್ಯರ ಅಮೃತ ಹಸ್ತೆಯಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರತೀಕವಾಗಿ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಗಟ್ಟಿಯಾದ ಚಪ್ಪಾಳಿಯೊಂದಿಗೆ ಮಾಂಗಡಿ ಶಂಕರ್ ಶೆಟ್ಟಿಯವರನ್ನು ನಾವು ಶಾಲು ಹಾಗೂ ಗುಲಾಬಿಯ ಗೌರವದೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಮುಂದೆ ಕೂಡ ಉದಯರವಿ ಕಲಾವೃಂದವನ್ನು ಅವರು ಪ್ರೋತ್ಸಾಹಿಸಬೇಕು. ಸಂಪತ್ತು ಸತ್ಯವನ್ನು ಅನುಸರಿಸ್ತದೆ, ವಿದ್ಯೆಯು ಅಭ್ಯಾಸವನ್ನು ಅನುಸರಿಸ್ತದೆ. ಶಂಕರ್ ಶೆಟ್ಟಿ ಮಾಂಗಡಿ ಇವರ ವ್ಯಕ್ತಿತ್ವ ಸಮಾಜ ಸೇವೆಯನ್ನು ಅನುಸರಿಸ್ತದೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಸರಿತಾ ಶೆಟ್ಟಿಗಾರವರು ವೇದಿಕೆಗೆ ಬರಬೇಕು. ನಮ್ಮ ನಾಟಕದ ಕಲಾವಿದರಿಗೆ ಆತಿಥ್ಯದ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಭಾಳಷ್ಟು ಸಹಕಾರ ಪ್ರೋತ್ಸಾಹ ನೀಡಿದಂಥ ಸರಿತಾ ಶೆಟ್ಟಿಗಾರ್, ನಮ್ಮ ಕಿನ್ನಿಯವರ ಸಹೋದರಿ ಸತೀಶ್ ಶೆಟ್ಟಿಗಾರ್, ಸರಿತಾ ಶೆಟ್ಟಿಗಾರ್ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಗೀತಾ ಟೀಚರ್ ಅವರು ಸರಿತಾ ಶೆಟ್ಟಿಗಾರ್ ಇವರಿಗೆ ಗೌರವವನ್ನು ಪ್ರದಾನ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸಹೃದಯ ಬಂಧುಗಳೇ, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ನಮ್ಮೂರಿನ ಹೆಮ್ಮೆಯ ಶಿಕ್ಷಕಿ ಗೀತಾ ಟೀಚರ್ ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಸಂಘ ಸಂಸ್ಥೆಗಳ ಒಂದು ನೋವು ನಲಿವು, ಅದರ ಒಂದು ಕಾರ್ಯಸಾಧನೆಗಳ ಬಗ್ಗೆ ಆಳವಾದಂತಹ ಜ್ಞಾನ ಇದೆ. ಈ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅವರು ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ವೇದಿಕೆಯನ್ನು ಅಲಂಕರಿಸಿದ ಗೌರವ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ದಾಮೋದರ ಶರ್ಮರವರೇ, ಹಾಗೆ ಉದ್ಘಾಟನೆಯನ್ನು ನಡೆಸಿದ ದೇವರ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀರಾಮ್ ಭಟ್ರೆ ಹಾಗೂ ಸಜ್ಜನ ಶ್ರೇಷ್ಠ ನಿಕಟಪೂರ್ವ ಪಂಚಾಯತಿ ಅಧ್ಯಕ್ಷರಾದ ಯುವರಾಜ್ ರೈನ್ರೆ, ಧರ್ಮಡ್ಕ ಸುಂದರ್ ಶೆಟ್ರೆ, ಪ್ರಭಾತ್ ನಾಯಕ್ರೆ, ಕೋಟ್ಯಾನ್ರಿ, ಅಣುಶಕ್ತಿ ಕೇಂದ್ರದ ಸಾಧು ನಾಯಕ್ರೆ ಹಾಗೂ ಉದಯರವಿ ಕಲಾವೃಂದದ ಅಧ್ಯಕ್ಷರೇ ಗಣೇಶಣ್ಣ ಹಾಗೂ ಉಪಾಧ್ಯಕ್ಷರಾದ ಸೂರ್ಯವರೇ ಹಾಗೂ ನೆರೆದಿರ್ತಕ್ಕಂಥ ನನ್ನೆಲ್ಲ ಸಜ್ಜನ ಶ್ರೇಷ್ಠ ಬಂಧುಗಳೇ, 27ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಗಬು ಎಂಬ ಮಾತಿನಂತೆ ಒಂದಿಷ್ಟು ಹಳೆ ಜನರು, ಹಳೆ ಬೇರುಗಳು ನಮ್ಮ ಜೊತೆ ಇರೋದ್ರಿಂದ ಇಷ್ಟು ಒಳ್ಳೆಯ ಸಂಭ್ರಮದ ವಾತಾವರಣದ ಕಾರ್ಯಕ್ರಮ ಮುನ್ನಡೆಯಲಿಕ್ಕೆ ಸಾಧ್ಯ ಆಗಿದೆ. ಉದಯರವಿ ಕಲಾವೃಂದ ಅಂತೇಳಿದರೆ ಶಿಸ್ತು, ಕ್ರಿಯಾಶೀಲತೆ, ಸೇವೆ ಇವುಗಳಿಗೆ ಎಲ್ಲವಕ್ಕೂ ಕೂಡ ಮಾದರಿ. ಇಂದಿನ ಈ ಕಾರ್ಯಕ್ರಮದ ಬಹುಮಾನ ವಿತರಣೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳನ್ನು ನೋಡುವಾಗ ಇವೆಲ್ಲ ಮಕ್ಕಳು ಕೂಡ ನಮ್ಮ ಶಾಲೆಯಿಂದ ಮುನ್ನಡೆದ ಮಕ್ಕಳು, ಸಂಸ್ಕಾರವಂತ ಪ್ರಜೆಗಳು ನಮ್ಮ ಜೊತೆ ಇದ್ದೀರಿ, ಕ್ರಿಯಾಶೀಲ ಮನಸ್ಸುಗಳು ನಮ್ಮ ಸಜ್ಜನ ಶ್ರೇಷ್ಠ ಸಾಣೂರಿನಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಪೂರ್ವಜನ್ಮದ ಸುಕೃತ ಫಲ ಅಂತ ಹೇಳಲಿಕ್ಕೆ ನಾನು ಹರ್ಷ ಪಡ್ತೇನೆ. ಹಾಗೆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು, ಸಮಾಜಮುಖಿಯಾದ ಕಾರ್ಯಕ್ರಮಗಳು ನಮ್ಮ ಉದಯರವಿ ಕಲಾ ವೇದಿಕೆಯಲ್ಲಿ ಯಾವಾಗಲೂ ಸಂಪನ್ನಗೊಳ್ತಾ ಇದೆ. ಅಸಹಾಯಕರಿಗೆ ಸಹಾಯವನ್ನು ನೀಡುವುದು, ಶ್ರೇಷ್ಠ ಮಹಿಳೆಯನ್ನು ಗುರುತಿಸಿ ಕ್ರಿಯಾಶೀಲ ಸೇವಕರನ್ನು ಗುರುತಿಸಿ ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮಗಳು, ಹಾಗೆ ಪ್ರತಿಯೊಂದು ಕಾರ್ಯಕ್ರಮವು ಎಲ್ಲದೂ ಕೂಡ ಶಿಸ್ತುಬದ್ಧವಾಗಿ ಕ್ರಿಯಾಶೀಲತೆಯಿಂದ ಮುನ್ನಡೀತದೆ. ಜೊತೆಗೆ ಈ ಒಂದು ವೇದಿಕೆಯ ರಾಜಾಂಗಣ ಉಂಟಲ್ಲ, ಇಲ್ಲಿ ಎಲ್ಲ ಮಕ್ಕಳು, ಈ ಮುದ್ದಣ ನಗರದ ಎಲ್ಲ ಶಾಲೆಯ ಮಕ್ಕಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಕನಸನ್ನು ಕಂಡುಕೊಂಡವರು. ಕರ್ತವ್ಯ, ಕೆಲಸ, ಸೇವೆ. ಆ ಕರ್ತವ್ಯ ಕೆಲಸಕ್ಕಿಂತ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನಮ್ಮೆಲ್ಲರ ಬದುಕು ಸಾರ್ಥಕ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಕ್ರಿಯಾಶೀಲ ಮನಸ್ಸುಗಳು ಉತ್ತರೋತ್ತರ ಉದಯರವಿಯ ಕಿರಣಗಳು ದಶ ದಿಕ್ಕುಗಳಲ್ಲಿ ಮುನ್ನಡೆಯಲಿ ಅನ್ನುವ ಆಶಯದೊಂದಿಗೆ ಅವಕಾಶಕ್ಕಾಗಿ ಒಂದೆರಡು ಮಾತುಗಳನ್ನು ಆಡ್ಕೊಳ್ತಾ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ನಿಸ್ವಾರ್ಥ ಸೇವೆಯೇ ಜೀವನದ ಆದರ್ಶ. ಉದಯರವಿ ಕಲಾವೃಂದದ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿ ಶುಭ ಹಾರೈಸಿದಂಥ ಗೀತಾ ಟೀಚರ್ ಇವರಿಗೆ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಶ್ರೇಷ್ಠ ಕಾರ್ಯಕ್ರಮ ನಿರೂಪಕರು, ಮುತ್ಸದ್ದಿ ಚಿಂತಕರು, ವಿಶೇಷವಾಗಿ ಮಾತೃವಂದನ ಗುರುವಂದನ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವಂಥ ವಿದ್ವಾನ್ ದಾಮೋದರ ಶರ್ಮ ಬಾರ್ಕೂರು ಇವರು ಇದೀಗ ಅಧ್ಯಕ್ಷೀಯ ಮಾತುಗಳನ್ನು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ನಿವೇದಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಮಃ ಶಿವಾಯ ಚ ನಮಃ ಶಿವಾಯ. ವೇದಿಕೆ ಮೇಲಿರುವಂಥ ಎಲ್ಲ
ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಬಂಧುಗಳು, ವಿದ್ಯಾರ್ಥಿ ಸ್ನೇಹಿತರೆ, ಈಗ ಒಂದು ಮೊದಲು ಪ್ರಶ್ನೆ ಕೇಳಬೇಕು. ಈಗ ನಾಟಕ ಎಷ್ಟೊತ್ತಿಗೆ ಶುರುವಾಗುತ್ತದೆ ಅಂತ ಕಾಯುವವರು ಎಷ್ಟು ಜನ ಇದ್ದಾರೆ? ಕೈ ಎತ್ತಿ ಅಂದರೆ ಎಲ್ಲರೂ ಕೈ ಎತ್ತುತ್ತಾರೆ ನೋಡಿ. ಅಲ್ಲಿ ಕೈ ಎತ್ತಿ ಆಯ್ತು ಹಿಂದೆ. ಸರಿ, ನೀವು ನಾಟಕದ ನಿರೀಕ್ಷೆಯಲ್ಲಿರೋದು ತಪ್ಪಲ್ಲ. ನಾಟಕ ಬಹಳ ಸಂತೋಷದಿಂದ ಹೇಳ್ತೇನೆ. ದೇವದಾಸ್ ಕಾಪಿಕಾಡ್ ಅವರ ನಾಟಕ ಪ್ರದರ್ಶನ ಅದು ಕೇವಲ ಮನೋರಂಜನೆಯಾಗಿ ಮಾತ್ರ ಬಂದದ್ದಲ್ಲ, ಅದರ ಜೊತೆಗೆ ಜೀವನ ಮೌಲ್ಯಗಳನ್ನು ಸಮಾಜಕ್ಕೆ ಹೇಳ್ತಾ ಬಂದಿದೆ ನಾಟಕ. ಈ ಕಲಾವೃಂದದಲ್ಲಿರುವಂತಹ ಸದಸ್ಯರು ಕೂಡ ಕೆಲವರು ನಾಟಕ ಕಲಾವಿದರಿದ್ದಾರೆ ಅಂತ ಈಗ ಕೇಳಿದೆ ನಾನು. ಖುಷಿ ಅನ್ನಿಸ್ತು. ಯಾಕೆ ಅಂತಂದರೆ ನಮ್ಗೆ ಗೊತ್ತಿರಲಿ, ನಿಮ್ಮೆಲ್ಲ ನಿರೀಕ್ಷೆ ತಪ್ಪಲ್ಲ, ನಾಟಕ ಶುರುವಾಗಬೇಕು, ನಾಟಕ ನೋಡಬೇಕು ಅಂತ. ಆ ನಾಟಕ ಕೇವಲ ಮನೋರಂಜನೆಯ ಭಾಗವಾಗಿ ನೋಡಬೇಡಿ, ಅದರ ಜೊತೆಗೆ ಅಲ್ಲಿ ಒಂದಿಷ್ಟು ಜೀವನಕ್ಕೆ ಬೇಕಾದ ವಿಷಯಗಳು ಸಿಗ್ತವೆ. ಒಬ್ಬ ಕಲಾವಿದ ಮಾಡಬೇಕಾದಂತಹ ಕೆಲಸ ಅದು. ಮತ್ತು ಇನ್ನೊಂದೇನು ಅಂತಂದರೆ, ಒಬ್ಬ ಕಲಾವಿದ ನಾಟಕ ಬರೆದಾಗ ನಮ್ಮಲ್ಲಿ ಈ ಮಾಧ್ಯಮಗಳ ಸಾಮಾಜಿಕ ಜಾಲತಾಣ ಬಂದಾಗ ಬಂದ ದೊಡ್ಡ ದುರ್ದೈವ ಏನು ಅಂತಂದರೆ, ಒಂದು ಸಣ್ಣ ವ್ಯತ್ಯಾಸ ಕಂಡ್ರೆ ಸಾಕು, ಅದರ ಬಗ್ಗೆ ಸಾರ್ವಜನಿಕವಾಗಿ ವಿಮರ್ಶೆ ಮಾಡೋದು, ಅವ್ರ ಬಾಯಿ ಬಂದ ಹಾಗೆ ಎಲ್ಲ ಬೈಯೋದು, ಸರಿ ಇಲ್ಲ ಕೆಟ್ಟದ್ದು ಮಾಡಿದ್ದಾರೆ ಅಂತ. ಅದೆಲ್ಲ ನಾವು ಮಾಡಬೇಕಾದ್ದು. ತಪ್ಪು ಯಾರ ಹತ್ರ ಆಗೋದಿಲ್ಲ, ಎಲ್ಲರ ಹತ್ರ ಆಗ್ತದೆ. ಹಾಗಿದ್ರೆ ಒಂದು ನಾಟಕ, ಒಂದು ಯಕ್ಷಗಾನ, ಒಂದು ಸಿನಿಮಾ ಬಂದರೆ ಅದರಲ್ಲಿ ವ್ಯತ್ಯಾಸ ಅಂತ ಕಂಡಾಗ ಅದನ್ನು ಯಾರಿಗೆ ಮುಟ್ಟಿಸಬೇಕು ಅವರಿಗೆ ಮುಟ್ಟಿಸಿ ತಿದ್ದಿಕೊಳ್ಳೋದಕ್ಕೆ ಅವಕಾಶ ಕೊಡಬೇಕೇ ವಿನ ಅದರ ಬಗ್ಗೆ ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡೋದಲ್ಲ. ಹಾಗೆ ದೇವದಾಸ್ ಕಾಪಿಕಾಡ್ ಅವರ ನಾಟಕ ನಿಮಗೆ ಸಂತೋಷವನ್ನು ಕೊಟ್ಟಿದೆ, ಜೀವನ ಮೌಲ್ಯವನ್ನು ಹೇಳ್ತಾ ಬಂದಿದೆ. ಎಲ್ಲಕ್ಕಿಂತ ಮಿಗಿಲು ನಮಗೆ ಗೊತ್ತಿರಬೇಕು ಏನು ಅಂದರೆ, ನಮ್ಮ ಹುಡುಗರಿಗೆಲ್ಲ ನಾಟಕದ ಅಭ್ಯಾಸ ಇದ್ದರೆ ನಾಟಕದ ಹುಚ್ಚು ಅಂತ ಬೈತೇವಲ್ಲ, ನಾಟಕದ ಹುಚ್ಚು ಒಳ್ಳೆಯ ದಾರಿಯಲ್ಲಿ ಹಿಡಿದ್ರೆ ಆ ಪ್ರತಿಯೊಬ್ಬ ಹುಡುಗನ ದೇವದಾಸ್ ಕಾಪಿಕಾಡ್ ಆಗ್ತದೆ. ಇವತ್ತು ಅವರಿಗೆ ನಾಡಿನಾದ್ಯಂತ ಗೌರವ ಇದೆ, ಎಂತೆಂಥ ಪ್ರಶಸ್ತಿಗಳು ಸಿಕ್ಕಿದ್ದಾವೆ, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ನಮ್ಮ ಮಕ್ಕಳು ಹಾಗೆ ಬೆಳೀಬೇಕು ಅಂತ ನಮ್ಗೆ ಕಾಣಬೇಕಲ್ಲ, ಅದಕ್ಕೆ ನಾವು ನಾಟಕ ನೋಡಬೇಕಾದ್ದು. ಇನ್ನು ಮಾತು ಮುಂದುವರಿಸ್ತಾ ಹೆಚ್ಚು ಹೊತ್ತು ನಾನು ಮಾತಾಡೋದಿಲ್ಲ, ಯಾಕೆಂದರೆ ಇವತ್ತು ಬಂದದ್ದೇ ನಾನು ಬದಲಿಗೆ ಬಂದ ಜನ, ನಿಮಗೆಲ್ಲ ಗೊತ್ತಿರ್ಬೋದು. ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರಿಲ್ಲ, ಅವ್ರಿಗೆ ಬರಬೇಕಾದವರಿಗೆ ಅನಿವಾರ್ಯ ಕಾರಣದಿಂದ ಸಾಧ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಒಪ್ಪಿಕೊಂಡ ಕಾರ್ಯಕ್ರಮವನ್ನು ಕೂಡ 3/4 ಗಂಟೆಗಳ ಕಾಲ ಕಾರ್ಯಕ್ರಮ ಅಲ್ಲಿ ಮೊಟಕುಗೊಳಿಸಿ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ಬಂದಾಗ ಸಂತೋಷ ಅನ್ನಿಸ್ತು. ಕಾರಣಗಳು ಅನೇಕ. ಎಲ್ಲಕ್ಕಿಂತ ಮಿಗಿಲು ನನಗೆ ತುಂಬ ಸಂಭ್ರಮ ಅನ್ನಿಸಿದ್ದು, ಯಾವ ಧರ್ಮದೇವತೆಗಳನ್ನು ನಾವು ಇಲ್ಲಿ ಆರಾಧನೆ ಮಾಡುತ್ತೇವೆ, ಆ ಧರ್ಮದೈವಗಳ ಆರಾಧನೆ ಮಾಡುವ ಆ ಪುಣ್ಯಕ್ಷೇತ್ರದ ಅಂಗಣದಲ್ಲಿ ನೀವು ಸೇರ್ತೀರಿ ಅಂತಂದರೆ ನಮ್ಗೆ ಗೊತ್ತಿರಬೇಕು, ನಾವು ಮಾಡುವ ಕಾರ್ಯಕ್ರಮಗಳೆಲ್ಲ ಆ ಧರ್ಮದೈವದ ಕಣ್ಗಾಪಿನಲ್ಲಿ ನಡೆಯುತ್ತದೆ, ಅವನ ಅನುಗ್ರಹದ ಛತ್ರದಲ್ಲಿ ನಾವು ಕೂತಿದ್ದೇವೆ ಅಂತ. ಅಂತಹ ಒಂದು ಒಳ್ಳೆಯ ಭಾವನೆಯೊಂದಿಗೆ ನಾವು ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ, ನಾನು ತಮಾಷೆಗೆ ಯಾವತ್ತೂ ಹೇಳ್ತಿರ್ತೇನೆ, ನೀವು ಗಮನಿಸಿರಬೇಕು, ಇಲ್ಲಿ ತುಂಬ ಜನ ಇವತ್ತು ಬಂದಿದ್ದೀರಿ, ಬಹುಶಃ ನಾಟಕ ಅಂತ ಜನ ಬಂದದ್ದು ಕಡಿಮೆ ಆಯ್ತು, ಇನ್ನು ಮತ್ತೆ ಸೇರಿಕೊಳ್ಬೋದು. ಆದರೆ ಕೆಲವು ಕಡೆ ಹೇಗಾಗ್ತದೆ ಅಂದರೆ, ಸಭಾ ಕಾರ್ಯಕ್ರಮ ಇರಬೇಕಿದ್ರೆ ಮನೆಯಿಂದ ಮಕ್ಕಳನ್ನು ಕಳಿಸೋದವ್ರು 5 ಖರ್ಚಿಪ್ಪು ಕೊಟ್ಟು, ಒಂದರಲ್ಲಿ ನೀನು ಕೂತ್ಕೋ, ಮತ್ತೆ ಉಳಿದದ್ದು 5 ಕುರ್ಚಿಗೆ ಹಾಕಿಡು, ಸಭೆ ಮುಗಿದ ತಕ್ಷಣ ಹೇಳು ನಾನು ಫೋನ್ ಮಾಡಿದರೆ ಬರ್ತೇನೆ ಅಂತ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಖರ್ಚಿಪ್ಪು ಕೊಟ್ಟು ಕಳಿಸೋದು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಾನು ಖುಷಿಯಾದದ್ದೇನು ಅಂದರೆ, ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಅಪ್ಪ ಗೆದ್ದಿದ್ದಾರೆ ಅಂತಂದಾಗ ಅಪ್ಪ ಬರಲಿಲ್ಲ ಅಂತ ಮಗಳು ಒಂದು ಬಹುಮಾನ ತೆಕೊಂಡ್ಲಲ್ಲ, ಇದು ಸಮಾಜದಲ್ಲಿ ಆಗಬೇಕಾದ ಕೆಲಸ ಅಂತ. ಯಾಕಂದರೆ ಮಕ್ಕಳು ಬರಲಿಲ್ಲ ಅಂತ ಅಪ್ಪ ಬರುವುದನ್ನು ನೋಡ್ತೇವೆ, ಆದರೆ ಅಪ್ಪ ಬರಲಿಲ್ಲ ಅಂತ ಇದು ಮಗು ಬಂತಲ್ಲ, ಇದು ಬಹಳ ಸಂತೋಷದ ಸಂಗತಿ ಇರುವುದದು. ಹೀಗೆ ನಾವು ಬೆಳೀಬೇಕಾದ್ದು. ಆದರೆ ಈ ಖರ್ಚೀಫ್ ಹಾಕೋ ವಿಷಯದಲ್ಲಿ ನಾನು ಯಾಕೆ ಪ್ರತಿ ಬಾರಿ ಮಾತಾಡ್ತಾ ಬಂದೆ ಅಂದರೆ, ನಿಮ್ಗೆ ಗೊತ್ತಿರಲಿ ಬಂಧುಗಳೇ, ನಾವು ಈ ಕಾರ್ಯಕ್ರಮಕ್ಕೆ ಯಾಕೆ ಕರೀಬೇಕು ಅಂತಂದರೆ, ಇವತ್ತು ಈ ಸಂಘಕ್ಕೆ ಸಂಬಂಧಪಟ್ಟ ಪದಾಧಿಕಾರಿಗಳಿರ್ಬೋದು ಅಥವಾ ರಾಮಭಟ್ರಿರ್ಬೋದು, ನನಗೆ ರಾಮಭಟ್ರ ಪಕ್ಕದಲ್ಲಿ ಕೂತ್ಕೊಳ್ಬೇಕಿದ್ರೆ ತುಂಬ ಖುಷಿ ಅನ್ನಿಸ್ತು. ಯಾಕೆಂದರೆ ತುಂಬ ವರ್ಷಗಳ ಹಿಂದೆ ಇದೇ ಸಾಣೂರಿನ ಪರಿಸರದಲ್ಲಿ ನಡೆದಂತಹ ಒಂದು ಹಿಂದೂ ಪರವಾದ ಸಂಘಟನೆಯ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದು ನಾನು ಕಾರ್ಯಕ್ರಮ ನಿರೂಪಕನಾಗಿ ಅದರಲ್ಲಿ ಬಂದಿದ್ದೆ. ಆವತ್ತು ಪೌರೋಹಿತ್ಯದ ಬದುಕು, ಸಾಮಾಜಿಕ ಚಿಂತನೆ, ಪುರೋಹಿತರಾಗಿ ಅವರು ಸಮಾಜಕ್ಕೆ ಮಾಡುತ್ತಾ ಇರುವ ಮಾರ್ಗದರ್ಶನದ ಬಗ್ಗೆ ಆವತ್ತೂ ಕೂಡ ನಾನು ಮಾತನಾಡಿದ್ದೆ. ಅವರ ವ್ಯಕ್ತಿತ್ವ ಮತ್ತು ಶ್ರೇಷ್ಠತೆಗೆ ಈ ವೇದಿಕೆಯಿಂದ ಕೇಳಿ ಬಂದಂತಹ ಮಾತುಗಳು ಸಾಕ್ಷಿ ಆಗುತ್ತವೆ. ನಿರಹಂಕಾರವಾಗಿ ಸಿಕ್ಕುವಂತಹ ಗೌರವಕ್ಕೆ ಅಹಂಕಾರ ಪಡದೆ ಸರಳ ಸಾತ್ವಿಕವಾದ ಜೀವನದೊಂದಿಗೆ ದೇವರನ್ನು ಧರ್ಮದೈವಗಳನ್ನು ಆರಾಧನೆ ಮಾಡಿ ನಮ್ಮ ಊರಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಬಂದಂತಹ ಅವರ ಮಾರ್ಗದರ್ಶನದಲ್ಲಿ ಬೆಳೀತಾ ಇರುವಂಥ ಬಹಳ ಸಂತೋಷ ಕೊಟ್ಟ ಸಂಗತಿ. ಹೆಸರೇ ಚಂದ ಇದೆ, ಉದಯ ರವಿ ಅಂತ. ಅದು ಯಾವತ್ತೂ ಬಾಲಕಿರಣ, ಬೆಳಕಿರ್ತದೆ, ಆದರೆ ಬಿಸಿಲಿನ ತಾಪ ಇರುವುದಿಲ್ಲ, ಮತ್ತು ನಿತ್ಯ ನೂತನವಾಗಿ ಅದು ಇರ್ತದೆ ಅಂತ. ನಮ್ಮಲ್ಲಿ ಒಂದು ಒಳ್ಳೆ ಚಂದ ಮಾತಿದೆ, ಇಷ್ಟಾಭಾರ್ಯ ಸುಹೃನ್ಮಿತ್ರಂ ತಾಂಬೂಲಂ ಭಾರತೀಕತಾ ಸೂರ್ಯೋದಯಂಚ ಪಂಚೈತೆ ನೂತನಾನಿ ದಿನೇ ದಿನೇ ಅಂತ. ಈ ಉದಯ ರವಿ ಅಂದರೆ ಸೂರ್ಯೋದಯ, ಅದು ದಿನದಿನವೂ ಕೂಡ ಹೊಸತಂತೆ. ಹಾಗೆ ಈ ಕಲಾವೃಂದ ಜೊತೆಯಾಗಿ ದಿನದಿನವೂ ಹೊಸತಾದಂತಹ ಹೊಸತನದ ಬದುಕಿನ ಕಡೆಗೆ ಮಾರ್ಗದರ್ಶನ ಮಾಡುತ್ತಾ ಉತ್ಸಾಹವನ್ನು ಉಳಿಸಿಕೊಂಡು ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಅವರು ಮಾಡುತ್ತಾರೆ. ಉಳಿದಂತೆ ವರದಿಯ ಬಗ್ಗೆ ಕೇಳಿದಾಗ ಇಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋದು, ವಿಶೇಷವಾಗಿ ಸೈನಿಕರನ್ನು ಗೌರವಿಸುವುದು, ಧರ್ಮಕ್ಷೇತ್ರದಲ್ಲಿ ನಡೆಯುವಂತಹ ಸೇವೆಗಳಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಳ್ಳುವ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತು.
ಬಹುಶಃ ನಮಗೆಲ್ಲ ಇಲ್ಲಿ ಕೂತವರಿಗೆ ಅನೇಕ ಬಾರಿ ಹಳ್ಳಿಯಲ್ಲಿದ್ದವರಿಗೆ ಅನ್ನಿಸ್ತದೆ ಹೊರಗೆ ಪೇಟೆಯ ಜೀವನ ಬಹಳ ಚಂದ, ಅಲ್ಲೆಲ್ಲ ಎಷ್ಟು ಸಂಭ್ರಮ ಇರ್ತದೆ, ವ್ಯವಸ್ಥೆ ಇರ್ತದೆ, ಮನೆ ಬಾಗಿಲಿಗೆ ಬಸ್ ಬರ್ತದೆ, ಕಾರ್ ಬರ್ತದೆ, ನಮ್ಮದೆಲ್ಲ ಹಳ್ಳಿ ಅಂತ. ಆದರೆ ಪೇಟೆಗೆ ಹೋದವರೆಲ್ಲ ಈಗ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾವಾಗ AI ಕಾರವಾರ ಮಾಡಲಿಕ್ಕೆ ಶುರು ಮಾಡುತ್ತೋ ಈಗೆಲ್ಲ ಆಲೋಚನೆ ಮಾಡಿದ್ದಾರೆ ಪೇಟೆಯೆಲ್ಲ ಬಿಟ್ಟು ಹಳ್ಳಿಗೆ ಬರುವ ಅಂತ. ಮೊನ್ನೆ ಒಬ್ಬರು ಹೇಳ್ತಿದ್ರು, AI ತುಂಬ ಆ್ಯಕ್ಟಿವ್ ಆಗಿ ಇನ್ನು ಸಮಾಜದ ಮುಂದೆ ಬಂದರೆ ಪರಿಸ್ಥಿತಿ ಏನಾಗುತ್ತದೆ ಅಂದರೆ, ದೂರ ದೂರದ ಊರುಗಳಲ್ಲೆಲ್ಲ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಲಕ್ಷಾಂತರ ಸಂಬಳ ಸಿಕ್ಕಿತು ಅಂತ, ಅವರೆಲ್ಲ ಅದನ್ನು ಬಿಟ್ಟು ಊರಿಗೆ ಬಂದು ಕೇಳ್ತಾರಂತೆ, ನಿಮ್ಮ ಮನೇಲಿ ಕಸ ಗುಡಿಸುವ ಪಾತ್ರೆ ತೆಳೆಯುವ ಕೆಲಸ ಇದ್ದರೆ ಕೊಡಿ, ನಮಗೆ 5,000 ಸಂಬಳ ಸಾಕು ಅಂತ. ಅಂದರೆ ಪರಿಸ್ಥಿತಿ ಹಾಗೆ ಬರುವ ಸಾಧ್ಯತೆ ಉಂಟು ಅಂತ. ಹಾಗಾಗಿ ಹಳ್ಳಿಯಲ್ಲಿರುವ ನಮಗೆಲ್ಲ ಸಂತೋಷ ಇರಬೇಕೇನು ಅಂದರೆ, ಒಮ್ಮೆ ತುಂಬ ಬಂತು ಅಂತ ಸಂಭ್ರಮಿಸುವ ಅವಕಾಶ ನಮ್ಮ ಪಾಲಿಗೆ ಬರಲಿಲ್ಲ, ಆದರೆ ಸೋತ್ರೆ ಕಂಗೆಡ್ತೇವೆ ಅನ್ನೋ ಭಯವೂ ನಮಗಿಲ್ಲ. ಸಮಸ್ಥಿತಿಯಲ್ಲಿ ಬದುಕುವ ಬದುಕನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತಲೂ ಮಿಗಿಲು ಈ ಹಳ್ಳಿಯ ಬದುಕಿನಲ್ಲಿ ಜೀವನ ಮಾಡುತ್ತಾ ಇರುವಂತಹ ಮನೆ ಮಂದಿಗಳು, ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಭವಿಷ್ಯತ್ತಿಗೊಂದು ಕೊಡುಗೆ ಆಗಬೇಕು ಅಂತ ಕನಸಿನೊಂದಿಗೆ ಇಂತಹ ಬಹುಮಾನ ವಿತರಣೆಗಳೆಲ್ಲ ನಡೆಯುವುದು, ಮಕ್ಕಳಿಗೆ ಶೈಕ್ಷಣಿಕವಾದಂತಹ ಪ್ರೇರಣೆಯನ್ನು ಕೊಡುವುದು. ಈ ಮಕ್ಕಳು ಬೆಳೆಯಬೇಕಿದ್ರೆ ದೊಡ್ಡವರು ಅದಕ್ಕೆ ತುಂಬ ಪ್ರೇರಣೆಯಾಗಿ ನಿಲ್ಲಬೇಕು. ಯಾಕಂದರೆ ಈ ವೇದಿಕೆಗಳಿಗೆ ಬಂದಾಗೆಲ್ಲ ನಮ್ಮ ಬಾಲ್ಯದ ಜೀವನ ನೆನಪಾಗುತ್ತದೆ. ಯಾವುದೋ ನಮ್ಮಿಂದ ಸಾಧ್ಯ ಇಲ್ಲ ಅಂತಂದಾಗ, ಇಲ್ಲ ಮಗ ಸಾಧ್ಯ ಆಗ್ತದೆ ಅಂತ ಅಪ್ಪ ಅಮ್ಮ ಒತ್ತಾಯ ಮಾಡಿ ಕಳಿಸಿದ ಕಾರಣದಿಂದ ನಾವು ಈ ಜಾಗಕ್ಕೆ ಬಂದು ನಿಂತಿದ್ದೇವೆ. ಮತ್ತು ಈ ಸಭಾ ಕಾರ್ಯಕ್ರಮಕ್ಕೆ ಬರೋ ವಿಷಯ ಎತ್ತಿದೆಲ್ಲ ಯಾಕೆ ಅಂದರೆ, ಸಭಾ ಕಾರ್ಯಕ್ರಮಕ್ಕೆ ಬರಬೇಕು ಯಾಕೆ ಅಂದರೆ, ನಮ್ಮ ಮಕ್ಕಳನ್ನು ಕೂರಿಸಿಕೊಂಡು ನಾವು ವೇದಿಕೆಯಲ್ಲಿ ಇದ್ದವರನ್ನು ತೋರಿಸಬೇಕು. ಅವರು ದಿನನಿತ್ಯ ಕಣ್ಣ ಮುಂದೆ ಕಾಣುತ್ತಾರೆ, ಆದರೆ ಅವರ ವಿಶೇಷತೆ ಏನು ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ನೋಡಿ, ಸರ್ವಧರ್ಮ ಸಮನ್ವಯದವರು, ಯಾವ ಜಾತಿ ಮತ ಭೇದ ಇಲ್ಲದೆ ಅಂತ ಹೇಳಿದರು. ಮುಸಲ್ಮಾನರು ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರಿದ್ದಾರೆ, ನಾವು ಸೇರಿ ಸಂಘಟನೆ ಮಾಡಿ ಊರಿಗೆ ಒಳ್ಳೆಯ ಕೆಲಸ ಮಾಡೋದು, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಬೇಕು. ರಾಮ್ ಭಟ್ರ ಬಗ್ಗೆ ಕೇಳಿದರೆ ಅವ್ರು ಕೊಡ್ತಾ ಇರೋ ಜನಪ್ರೀತಿಯ ಬಗ್ಗೆ ನಮ್ಗೆ ಹೇಳಬೇಕು, ಅವ್ರ ಮಾರ್ಗದರ್ಶನದ ಬಗ್ಗೆ ಹೇಳಬೇಕು. ಇವತ್ತು ಗೀತಾ ಟೀಚರ್ ವೇದಿಕೆಯಲ್ಲಿ ಕೂರಿಸಿದ್ದೀರಿ. ಅಲ್ಲೆಲ್ಲೋ ಘಟ್ಟದ ಬದಿಯಲ್ಲಿ ಹುಟ್ಟಿದ ಹೆಣ್ಮಗಳು ಈ ಊರಿಗೆ ಬಂದು ಇಲ್ಲಿ ಶಿಕ್ಷಕಿಯಾಗಿ ದುಡಿದು ಅವರ ಕಾರ್ಕಳದ ಹತ್ರ ಒಂದು ಶಾಲೆಯಲ್ಲಿದ್ದರು. ಅಲ್ಲಿ ವಾತಾವರಣ ಹೇಗಿತ್ತು ಅನ್ನೋದನ್ನು ನೆನಪಿಸ್ಬೇಕು ನಿಮಗೆ. ತೀರಹಳ್ಳಿಯ ಒಂದು ಶಾಲೆ, ಅಲ್ಲಿ ಪೂರ್ತಿ ತೀರಹಳ್ಳಿಯ ಶಾಲೆ, ಏನೂ ವ್ಯವಸ್ಥೆಗಳಿಲ್ಲ. ಅವ್ರು ಏನು ಮಾಡ್ತಿದ್ರು ಅಂತಂದರೆ, ಆ ಹಳ್ಳಿಯಲ್ಲಿ ತುಂಬ ವಯಸ್ಸಾದವರು ಯಾರಿದ್ದಾರೆ ಅವರಿಗೆ ಔಷಧ ಬೇಕು, ಅಲ್ಲಿ ಹೋಗಿ ಬರಲಿಕ್ಕೆ ಮನೆಯಲ್ಲಿ ಜನ ಇಲ್ಲ, ಇವ್ರು ಹೋಗಿ ಅವರಿಗೆ ಬೇಕಾದ ಔಷಧವನ್ನು ತಗೊಂಡು ಕೊಟ್ಟು ಬರ್ತಾಯಿದ್ರು. ಯಾರೋ ತುಂಬ ವಯಸ್ಸಾದವ್ರ ಮನೇಲಿದ್ದಾರೆ, ಕರೆಂಟ್ ಬಿಲ್ ಕಟ್ಟಬೇಕು, ಪೇಟೆ ಬರಬೇಕು, ಅವ್ರಿಗೆ ಆಗೋದಿಲ್ಲ, ಇವ್ರು ಹೋಗಿ ಅವರ ಕರೆಂಟ್ ಬಿಲ್ ಕಟ್ತಾಯಿದ್ರು. ಯಾರೋ ತೀರ ಕಡುಬಡವರ ಮನೆಯ ಮಕ್ಕಳು ಶಾಲೆಗೆ ಬರಬೇಕು, ಆ ಮಕ್ಕಳಿಗೆ ತಲೆಗೆ ಜುಟ್ಟಿ ಕಟ್ಟಲಿಕ್ಕೆ ರಿಬ್ಬನ್ ಇಲ್ಲ, ಇವ್ರು ತಗೊಂಡೋಗಿ ಕೊಡ್ತಾ ಇದ್ರು. ಅಂದರೆ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡುತ್ತೇನೆ ಅಂದರೆ, ನಮ್ಮ ಹೆಣ್ಣುಮಕ್ಕಳನ್ನು ಕೂರಿಸಿಕೊಂಡು ತೋರಿಸಬೇಕು, ಮಗ ಆ ಟೀಚರ್ ಹೀಗೆ ಮಾಡಿದಾರಂತೆ, ನೀನು ಬೆಳೆಯೋದಾದರೆ ಹೀಗೆ ಬೆಳಗಬೇಕು ಮಗ ಅಂತ ನಮ್ಮ ಹೆಣ್ಣುಮಕ್ಕಳಿಗೆ ಹೇಳಬೇಕಲ್ಲ. ಅದಕ್ಕೆ ಈ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಹೇಳ್ತಾ ಇರೋದು. ನಿನ್ನೆ ಒಬ್ಬರು ತಾಯಿ ಹತ್ರ ಮಾತಾಡ್ತಿದ್ದೆ ರಾತ್ರಿ. ಅವರು ಒಂದು ಫೋನ್ ಮಾಡಿ ಒಂದು ಮಾತು ಹೇಳಿದ್ದಾರೆ, ಸರ್ ನನ್ನ ಮಗಳು ಓದ್ತಿದ್ದಾಳೆ, ತುಂಬ ಕಷ್ಟ ಇದೆ. ಆ ತಾಯಿ ಕೈಗೆ ಸಿಕ್ಕ ಕೆಲಸ ಎಲ್ಲ ಮಾಡ್ತಾರೆ, ದೇವಸ್ಥಾನದಲ್ಲಿ ಪಾತ್ರೆ ತೊಳಿತಾರೆ, ಅಡುಗೆ ಬಡಿಸ್ಲಿಕ್ಕೆ ಹೋಗ್ತಾರೆ, ಒಂದು TV ಚಾನಲ್ನ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ, ಮತ್ತೊಂದು ಹೋಟೆಲ್ ಮ್ಯಾನೇಜರ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಸಾಂಸಾರಿಕವಾದ ತಾಪತ್ರೆ ತುಂಬ ಇತ್ತು ಅವರಿಗೆ. ಆದರೆ ಅವ್ರ ಮಗಳನ್ನು ಓದಿಸ್ತಾ ಇವತ್ತು ಮಗಳಿಗೆ ಹೇಳಿದ್ರಂತೆ ಮೊನ್ನೆ, ಮಗ ನೀನು ಚೆನ್ನಾಗಿ ಓದಬೇಕು, ಭಾಳ ಎತ್ತರಕ್ಕೆ ಬೆಳಿ, ಆದರೆ ನನಗೆ ಆಸೆ ಎರಡೇ ಆಸೆ. ಏನು ಅಂತಂದರೆ, ಒಂದನೇದ್ದು ಏನು ಮಾಡಬೇಕು ನೀನು ಅಂತಂದರೆ, ನಿನಗೀಗ ಕಷ್ಟಪಟ್ಟು ನಾನು ಓದಿಸ್ತೇನೆ ಏನಾದರೂ ಮಾಡಿ, ನೀನು ಓದಿ ಬೆಳೆದು ದೊಡ್ಡವಳಾಗಿ ನಿಂತಾಗ ನಿನಗೆ ದೇವರು ಶ್ರೀಮಂತಿಕೆ ಕೊಟ್ಟರೆ, ಯಾರೋ ಒಬ್ಬ ವಿದ್ಯಾರ್ಥಿಯನ್ನು ಅಲ್ಲ ತಾಕತ್ತಿದ್ರೆ ನಿನಗೆ ಸಾಧ್ಯ ಇದ್ದಷ್ಟು ಮಕ್ಕಳನ್ನು ಓದಿಸಲಿಕ್ಕೆ ನೀನು ತುಂಬ ಸಪೋರ್ಟ್ ಮಾಡು, ನೀನು ಬೆಳೆದು ಶ್ರೀಮಂತಳಾದ ಮೇಲೆ. ಇನ್ನೊಂದು, ಯಾವುದೋ ಈ ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲ ಇರ್ತದಲ್ಲ, ಅಂಥಲ್ಲಿ ಯಾರಾದರೂ ಇದ್ದರೆ ಅವರಿಗೆ ನಿನ್ನಿಂದ ಕೈಯಿಂದ ಆದ ಉಪಕಾರ ಮಾಡು. ಆದರೆ ನಾನು ಸತ್ತು ಹೋದ ಮೇಲೆ ನನಗೆ ನೀನು ಅಪರಕ್ರಿಯೆ ಮಾಡು ಅಂತ ಕೇಳುವುದಿಲ್ಲ, ಅಥವಾ ನನ್ನನ್ನು ಮತ್ತೆ ನೀನು ಸಾಕಬೇಕು ಅಂತ ನಾನು ಕೇಳುವುದಿಲ್ಲ. ನನ್ನನ್ನು ಸಾಕೋದು ಕಷ್ಟ ಆದರೆ ನೀನು ಎಲ್ಲಿ ಸೇರಿಸಿದ್ರು ಅಲ್ಲಿ ಬದುಕ್ತೇನೆ, ನಾನು ಹೊಂದ್ಕೊಳ್ತೇನೆ, ನನಗೆ ಬೇಜಾರಿಲ್ಲ. ಆದರೆ ನನ್ನ ಮಗಳಾಗಿ ನೀನು ಮಾಡಬೇಕಾದ್ದು ಓದುವುದಕ್ಕೆ ಕಷ್ಟಪಡುವವರಿಗೆ ಬೆಂಬಲವಾಗಿ ನಿಲ್ಲಬೇಕು, ನೊಂದವರಿಗೆ ಆಶ್ರಯ ಆಗಬೇಕು ಅಂತ ನನ್ನ ಮಗಳಿಗೆ ಹೇಳಿದ್ದೇನೆ ಅಂತ. ಆ ಮಗು ಇನ್ನೂ 8, 9ನೇ ಕ್ಲಾಸಲ್ಲಿ ಓದ್ತಿದೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಗೊತ್ತಿರಬೇಕು, ಹಿರಿಯರು ಯಾವುದನ್ನು ಹೇಳ್ತಾರೋ ಅದನ್ನು ಮಕ್ಕಳು ಕೇಳ್ತಾರೆ, ಅದಕ್ಕಿಂತ ಹೆಚ್ಚು ನಾವು ಹೇಗೆ ನಡೀತೇವೋ ಹಾಗೆ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ. ಹಾಗಾಗಿ ನಾವು ಮಾಡಬೇಕಾದ್ದೇನು ಅಂತಂದರೆ, ದೈವಸ್ಥಾನಕ್ಕೆ ನಾವು ಹೋಗಬೇಕು, ಮಕ್ಕಳಿಗೆ ಹೇಳುವುದಲ್ಲ, ಬಂದು ದೇವರ ಸಾಮಾಜಿಕವಾಗಿ ರಸ್ತೆ ಬದಿಯಲ್ಲಿ ಹಬ್ಬಕ್ಕೆ ಹರಿದಿನಕ್ಕೆ ಹೋದಾಗ ನಾವು ನಮಗೆಲ್ಲ ತಗೊಳ್ತೇವೆ, ನಮಗೆ ನಮ್ಮ ಮಕ್ಕಳಿಗೆ ಬೇಕಾದ್ರೆ ತಗೊಳ್ತೇವೆ, ನಮಗೆ ತುಂಬ ದುಡ್ಡಿಲ್ಲ, ಬೇಜಾರಿಲ್ಲ. ಆದರೆ ಯಾರೋ ರಸ್ತೆ ಬದಿಯಲ್ಲಿ ಕೈಕಾಲು ಕಳ್ಕೊಂಡು ಕೂತಿರ್ತಾರಲ್ಲ, ಅವರಿಗೆ ಆ 10 ರೂಪಾಯಿಗೆ ಒಂದು ಬಾಟ್ಲಿ ನೀರು ಸಿಗ್ತದೆ, ತಗೊಂಡೋಗಿ ಕೊಡೋಣ. ಅದನ್ನು ನೋಡಿದ ಮಗುವಿಗೆ ನಾನೇನೋ ಕೊಡಬೇಕು ಅಂತ ಅನ್ನಿಸ್ತದೆ. ಇದೆಲ್ಲ ನನಗೆ ಎಲ್ಲಿಂದ ಬಂತು ಭಾಷಣ ಮಾಡಲಿಕ್ಕೆ ಅಂತ ಕೇಳ್ಬೋದು ನೀವು.
ಕಾಪುವಿನ ಮಾರಿಗುಡಿಯ ಬ್ರಹ್ಮಕಲಶದ ಹೊತ್ತು ಒಂದು ದಿವಸ ರಣ ಬಿಸಿಲು ರಸ್ತೆ ಬದಿಯಲ್ಲಿ ಬರಬೇಕಿದ್ರೆ ಪಾಪ ಇಬ್ಬರು ಹೆಣ್ಮಕ್ಳು ಯಾರೋ ಬಡವ್ರ ಮನೆ ಮಕ್ಕಳವರು ಹೆಗಲಲ್ಲಿ ಚೀಲ ಹಾಕೊಂಡು ಬರ್ತಾ ಇದ್ದಾರೆ. ಒಬ್ಬ ಆಕೆ ಒಂದು ಕಂಬದ ಬುಡದಲ್ಲಿ ಕೂತ ಅಜ್ಜಿ ನೀರು ಬೇಕು ಅಂತ ಕೇಳ್ತಾಳೆ. ಈ ಮಕ್ಕಳೇನು ಮಾಡ್ತಾರೆ, ಅವರಿಗೆ ಅಜ್ಜಿಗೆ ನೀರು ತೆಗೆದು ಕೊಡಲಿಕ್ಕೆ ಈ ಮಕ್ಕಳ ಹತ್ರ ದುಡ್ಡಿಲ್ಲ. ಅವ್ರು ತಂದ ಫ್ಲಾಸ್ಕಿನ ಮುಚ್ಚಳ ತೆಗೆದು ಅಜ್ಜಿಗೆ ನೀರು ಕುಡಿಸಿ ಫ್ಲಾಸ್ಕ್ ತಗೊಂಡು ಸಾಕಾ ಅಂತ ಕೇಳ್ತಾರೆ. ಅಜ್ಜಿ ಮುಖ ನೋಡ್ತಾರೆ, ಫ್ಲಾಸ್ಕ್ ನೀರು ಖಾಲಿಯಾಗಿದೆ. ಅದನ್ನು ನೋಡಿದ್ರೆ ನನಗೆ ಪಾಪ ಅನ್ನಿಸು, ಅಜ್ಜಿಗೆ ಹೋಗಿ 2 ಬಾಟ್ಲಿ ನೀರು ತೆಗೆದು ಕೊಟ್ಟು ಬಂದೆ ನಾನು. ಯಾಕೆಂದರೆ ಅಹಂಕಾರಕ್ಕಾಗಿ ಹೇಳ್ತಿರುವುದಲ್ಲ, ಇದು ನಾವೆಲ್ಲಿಂದ ಕಲಿತೆವು ಅಂತಂದರೆ, ಇದೇ ನಮ್ಮ ಮನೆಯಲ್ಲಿ ಒಬ್ಬಾಕೆ ಹೆಣ್ಮಗಳು ಬಂದಳು. ಅವಳು ಬುದ್ಧಿ ಭ್ರಮಣೆ ಆಗಿದೆ, ಹುಚ್ಚಿ ಹೆಣ್ಮಗಳು, 18 ವರ್ಷದ ವಯಸ್ಸಿನ ಹೆಣ್ಮಗಳು ಬಂದವಳೆ. ಸಾಯಂಕಾಲ ಮನೆಗೆ ಬಂದವಳು, ನಾನು ಇಲ್ಲೇ ಮಲ್ಕೊಳ್ತೇನೆ ಅಂದ್ಲಂತೆ. ಮನೆಯಲ್ಲೆಲ್ಲ ಆತಂಕ ಆಯಿತು. ಕಡೆಗೆ ಅಮ್ಮ ಅವಳಿಗೆ ಒಂದು ಚಾಪೆ ಎಲ್ಲ ಕೊಟ್ಟು ಊಟ ಎಲ್ಲ ಕೊಟ್ಟು ಮಲಗಿಸಿದ್ರು. 2 ದಿವಸ ಇದ್ಲು, ಹೋದ್ಲು. ಆದರೆ ಹೋಗಿ 18 ವರ್ಷದ ಹೆಣ್ಮಗಳು 4 ವರ್ಷ ಬಿಟ್ಟು ಪುನಃ ಬಂದಿದ್ದಾಳೆ ಅವಳು, ಹುಚ್ಚಿ. ಆದರೆ ಒಂದು ದುರಂತ ನೋಡಿ, ಸಮಾಜದಲ್ಲಿ ಎಂಥ ನಿಕೃಷ್ಟ ಜನಗಳಿರ್ತಾರೆ ಅಂದರೆ, ಆ 18 ವಯಸ್ಸಿನ ಹೆಣ್ಮಗಳು 4 ವರ್ಷ ಬಿಟ್ಟು ಬರಬೇಕಿದ್ರೆ ಹುಚ್ಚಿಯಾಗೇ ಇದ್ದವಳು ಬುದ್ಧಿ ಭ್ರಮಣೆ ಆದ ಹೆಣ್ಮಗಳು. ಆದರೆ ಅವಳು ಗರ್ಭಿಣಿ ಆಗಿದ್ಲು. ಮನೆಗೆ ಬಂದವಳು ಹೇಳ್ತಾಳೆ, ನಾನು ಮನೇಲಿ ಉಳಿತೇನೆ ಅಂತಾಳವಳು. ಅಮ್ಮ ಆವತ್ತು ಮತ್ತೆ ಅವಳಿಗೆ ಚಾಪೆ ಕೊಟ್ಟಿದ್ದಾರೆ, ಊಟ ತಿಂಡಿ ಕೊಟ್ಟಿದ್ದಾರೆ. 3 ದಿವಸ ಆಗಬೇಕಿದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಹೆಣ್ಮಗಳಿಲ್ಲ. ನಮ್ಮ ತಮ್ಮ ಹುಡ್ಕೊಂಡು ಕೊಡು ಹೋದ, ಎಲ್ಲೋ ಹೋದ, ಯಾರೋ ಮಗಳು ಪಾಪ ಏನಾಗಿದ್ದಾಳೋ ಗೊತ್ತಿಲ್ಲ ಅಂತ ಅವಳು ಸಿಗಲಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ಯಾರು ಏನು ಅಂತ ಗೊತ್ತಿಲ್ಲ, ಬುದ್ಧಿ ಭ್ರಮಣೆ ಆದ ಹೆಣ್ಮಗಳು, ಗರ್ಭಿಣಿ ಬೇರೆ. ಇಂಥದ್ದು ಮನೆಗೆ ಬಂದಾಗ ಈ ಸಮಸ್ಯೆಗಳೆಲ್ಲ ನಂಗೆ ಬೇಡ ಅಂತ ಕೈ ಚೆಲ್ಲಿ ಮನೆಯಿಂದ ಓಡಿಸುವ ಕಾಲಘಟ್ಟದಲ್ಲಿ ಯಾರದ್ದೋ ಮನೆ ಮಗಳು ಕಷ್ಟದಲ್ಲಿದ್ದಾಳೆ ಅಂತ ಮನೆಯಲ್ಲಿ ಅವಳಿಗೆ ಉಳಿಯುವುದಕ್ಕೆ ಜಾಗ ಕೊಟ್ಟು ನಮ್ಮ ಅಮ್ಮ ಅವಳಿಗೆ ಅನ್ನ ನೀರು ಕೊಟ್ಟು ಸಾಕಿದ್ರಲ್ಲ, ನಮ್ಮ ಅಮ್ಮ ಮಾಡಿದ ಕೆಲಸ ನೋಡಿದ ನಮಗೆ ನಾವು ಸೋತವರಿಗೇನೋ ಕೊಡಬೇಕು ಅಂತ ಅನ್ನಿಸಿದ್ದ ಆ ಕಾರಣದಿಂದ. ಹಾಗೆ ಸಮಾಜದಲ್ಲಿ ನೊಂದವರಿಗೆ ನಾವು ಸಹಾಯ ಮಾಡಿದ್ರೆ ನಮ್ಮ ನೋಡ್ತಾ ಇರುವ ಮಕ್ಕಳು ಬೆಳೀತಾರೆ, ಧರ್ಮ ಪ್ರಜ್ಞೆ ಜಾಗೃತವಾಗಿರ್ತದೆ. ನಾನು ಇವತ್ತು ನಿಮ್ಮ ಈ ಶಾಲೆ ಅಂಗಣದಲ್ಲಿ ಹೇಳಬೇಕು, ಯಾಕಂದರೆ ಉದಯರವಿ ಕಲಾವೃಂದ ಈ ತರುಣರು ಇದರಲ್ಲಿ ದುಡಿತಾ ಇರುವವರು ಸಮಾಜಕ್ಕೆ ಸೇವೆ ಮಾಡಿದ್ರೆ ಅವ್ರ ಹತ್ರ ಕೋಟ್ಯಂತರ ದುಡ್ಡಿಲ್ಲ. ಇಲ್ಲಿ ದುಡಿಯುವ ಪ್ರತಿಯೊಬ್ಬ ಕೋಟ್ಯಂತರ ಆಸ್ತಿ ಮಾಡಿದವನಲ್ಲ. ಆದರೆ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಸಮಾಜದಲ್ಲಿ ಉಳ್ಳವರ ಹತ್ರ ಹೋಗಿ ಕೈ ಚಾಚ್ತಾರೆ, ನಾವು ಇಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ ಕೊಡಿ. ಅವ್ರು ಕೇಳಿ ತಂದದ್ದು ಏನು ಮಾಡ್ತಾರೆ ಅಂದರೆ, ಅವರ ವೈಯಕ್ತಿಕ ಜೀವನಕ್ಕೆ ಹೋಗೋದಿಲ್ಲ, ಇಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ, ಅಶಕ್ತರಿಗೆ ಕೊಡೋದಕ್ಕೆ, ಇನ್ಯಾರಿಗೂ ಸನ್ಮಾನ ಮಾಡಲಿಕ್ಕೆ ಅವರು ಅದನ್ನು ಬಳಸ್ತಾರೆ. ಹಾಗಿದ್ರೆ ತಮ್ಮ ಕೆಲಸ ಬದಿಗಿಟ್ಟು ಊರಲ್ಲಿ ಶ್ರೀಮಂತರ ಹತ್ರ ಕೈ ಚಾಚಿ ತಂದು ಅದನ್ನು ಸಮಾಜಕ್ಕೆ ಹಂಚುವ ಕೆಲಸ ಮಾಡ್ತಾರೆ ಅಂದಾಗ ನಾವೇನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕಷ್ಟೇ. ಅಷ್ಟು ಇಷ್ಟು ಅಂತಲ್ಲ, ಸಾಧ್ಯವಾದನ್ನು ಕೊಡಬೇಕು. ಒಂದು ದೇವಸ್ಥಾನ, ದೇವರು ಧರ್ಮ ನಮ್ಮಲ್ಲಿದೆ. ನಾನು ತುಂಬ ದೇವಸ್ಥಾನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಆ ಕಾರ್ಯಕ್ರಮದ ಭಾಗವಾಗಿ ಅವ್ರು ಮಾತಾಡ್ತಾ ಹೇಳ್ತಾರೆ, ಒಂದು ದೇವಸ್ಥಾನದಲ್ಲಿ ಪಟ್ಟಿ ಮಾಡಿದ್ದಾರೆ, ಊರಿನವರೆಲ್ಲ ದುಡ್ಡು ಕೊಟ್ಟಿದ್ದಾರಾ ಅಂತ. ಕೊಡಲಿಲ್ಲ. ಕೇಳಿದ್ರೆ ಕೆಲವರು ಇದ್ದು ದುಡ್ಡು ಕೊಡಲಿಲ್ಲ, ಕೆಲವರು ಇಲ್ಲದೆ ಕೊಡಲಿಲ್ಲ. ಸರಿ, ಒಪ್ಪುವ, ಇಲ್ಲದೆ ಕೊಡಲಿಲ್ಲ ಕಷ್ಟ, ಇದ್ದು ಕೊಡಲಿಲ್ಲ ಅಂದರೆ ಅದಕ್ಕೇನು ಹೇಳಬೇಕು? ಅದಲ್ಲ. ಯಾಕೆ ಅಂದರೆ ಇವತ್ತಿಗೆ ಭಾರತದಿಂದ ಬಂದರೆ ಕರ್ನಾಟಕ, ಕರ್ನಾಟಕದಲ್ಲಿ ಬಂದರೆ ಕರಾವಳಿಯಲ್ಲಿ ದೇವತಾರಾಧನೆ, ನಾಗಾರಾಧನೆ, ದೈವಾರಾಧನೆ ಇದು ಜೀವಂತ ಇರಬೇಕು ಅಂತ ಊರಿನಲ್ಲಿ ಭಾಷಣ ಮಾಡಬೇಕಾದ ಸಂದಿಗ್ಧ ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಬದಲಾಗಬೇಕಾದ ಕಾಲಘಟ್ಟ ಇದೆ. ಹಾಗಿದ್ರೆ ನಾವು ಮಾಡಬೇಕಾದದ್ದೇನು? ಬಹುಶಃ ಇವತ್ತು ನೀವು ಸಂಕಲ್ಪ ಮಾಡಿದರೆ ಅದು ಸಾಧ್ಯ ಆಗುತ್ತದೆ. ಏನು ಅಂತಂದರೆ, ಇವತ್ತು ಒಳ್ಳೆಯ ದಿವಸ ಅಲ್ಲ, ಶುಕ್ರವಾರ ಅಲ್ಲ, ಹೋಗಿ ಮನೇಲಿ ಒಂದು ಡಬ್ಬಿಡು, ಒಂದು ಸಣ್ಣ ಪೆಟ್ಟಿಗೆ. ನಮ್ಮ ಮಗುವಿನ ಕೈಯಲ್ಲಿ ದಿನಕ್ಕೆ 5 ರೂಪಾಯಿ ಹಾಕ್ಲಿಕ್ಕೆ ಹೇಳಿ, ಹೆಚ್ಚು ಹಾಕಬೇಡಿ, ದಿನಕ್ಕೆ 5 ರೂಪಾಯಿ ಹಾಕ್ಲಿಕ್ಕೆ ಹೇಳಿ ನಮ್ಮ ಮಗುವಿನ ಹತ್ರ. ಮುಂದೊಂದು ದಿವಸ ಇದೇ ದಿನ ಬರಬೇಕಿದ್ರೆ 1 ವರ್ಷಗಳ ಕಾಲ ಕೂಡಿಸಿದ 5 ರೂಪಾಯಿ ಉಂಟಲ್ಲ, ಅದನ್ನು ಉದಯರವಿ ಕಲಾ ತಂಡ ಬಂದರೆ ಆವಾಗ ಅವರ ಕೈ ಕೊಡಿ. ಅವರು ಇಂಥ ಒಳ್ಳೆ ಕೆಲಸ ಮಾಡ್ತಾರೆ, ಉಳಿದ ದುಡ್ಡನ್ನು ದೈವಸ್ಥಾನಕ್ಕೋ ಕೊಡ್ತಾರೆ. ಅದರ ಪುಣ್ಯ ಮಾತ್ರ ನಮ್ಮೆಲ್ಲರ ಪಾಲಿಗೆ ಬರುತ್ತದೆ. ಇಷ್ಟು ಸಹಾಯ ಮಾಡುವಲ್ಲ ನಾವು? ನಮ್ಮ ದೈನಂದಿನ ಖರ್ಚಲ್ಲಿ 5 ರೂಪಾಯಿ ಉಳಿಸ್ಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲಲ್ಲ. ಇದನ್ನು ನಿಮಗೆ ಯಾಕೆ ಹೇಳ್ತೇನೆ ಅಂದರೆ, ನನ್ನ ಮನೆಯಲ್ಲಿ ನಾನು ಮಾಡಿದ್ದೇನೆ. ನಮ್ಮ ಹಿರಿಯರು ನಂಬಿದ ಗಣಪತಿ ದೇವರು, ಪೂಜೆ ಮಾಡ್ತಾ ಇದ್ದ ಗಣಪತಿ ದೇವರಿಗೆ ಕಿರೀಟ ಮಾಡಬೇಕು ಅಂತ ಕನಸಿತ್ತು, ಸಾಧ್ಯ ಆಗಲಿಲ್ಲ. ತುಂಬ ಬಡತನ ಇತ್ತು, ಎಲ್ಲೆಲ್ಲೋ ಹೋಗಿ ಬಾಡಿಗೆ ಮನೆಯಲ್ಲಿ ಉಳ್ಕೊಂಡು ತೀರಾ ಭಿಕ್ಷುಕರ ಸ್ಥಿತಿಯಲ್ಲಿ ಇದ್ದೇವು ನಾವು ಒಂದು ಕಾಲದಲ್ಲಿ. ಆದರೆ ಆವತ್ತಿಗೂ ಕೂಡ ದಿನಕ್ಕೆ 5 ರೂಪಾಯಿ ತೆಗೆದು ಇಡ್ತಾ ಇದ್ದು. 5 ರೂಪಾಯಿ ತೆಗೆದಿಟ್ಟು ಇಟ್ಟು ಅದನ್ನು ದುಡ್ಡು ಒಟ್ಟು ಮಾಡಿ ಸ್ವಲ್ಪ ಆರ್ಥಿಕವಾಗಿ ಬಲಾಢ್ಯರಾದಾಗ ಸೇರಿಸಿ ಗಣಪತಿ ದೇವರಿಗೆ ಕಿರೀಟ ಮಾಡಿದ್ದೇವೆ. ಈಗ ನಾಳ್ದು ನನ್ನ ಮನೆ ಎದುರುಗಡೆ ಇರುವ ನಾಗಬ್ರಹ್ಮ ದೇವರ ಜೀರ್ಣೋದ್ಧಾರ ಕಾರ್ಯಕ್ರಮ ಗರ್ಭಗುಡಿದ್ದು. ನನ್ನ ಮಗಳಿಗೆ ಹೇಳಿದ್ದೇನೆ, ಮಗ ಜೀರ್ಣೋದ್ಧಾರಕ್ಕೆ ದುಡ್ಡು ಒಟ್ಟು ಮಾಡಬೇಕು ನೀನು ಅಂತ. ವಿಷಯ ಏನು ಕೇಳಿದರೆ, ಇನ್ನೂ 1.5 ವರ್ಷ 2 ವರ್ಷಗಳ ಕಾಲ ಇದೆ. ಆದರೆ ಮೊನ್ನೆ ಯಾವಾಗ ಮನವಿ ಪತ್ರ ಬಿಡುಗಡೆ ಮಾಡಿದ್ದೇವೆ ಆ ದಿವಸ ಒಂದು ಡಬ್ಬಿ ಇಟ್ಟು ನನ್ನ ಮಗಳಿಗೆ ಹೇಳಿದ್ದೇನೆ, ಮಗ ದಿನಕ್ಕೆ 10 ರೂಪಾಯಿ ನೀನು ಹಾಕಬೇಕು, ಶಾಲೆಗೆ ಹೋಗಬೇಕಿದ್ರೆ 10 ರೂಪಾಯಿ ಆ ಡಬ್ಬಿಗೆ ಹಾಕಿ ಹೋಗೋ ಜವಾಬ್ದಾರಿ ಅವಳದ್ದು. ಹಾಗಂತ 2 ವರ್ಷಗಳ ಕಾಲ ಅಲ್ಲಿ ಎಷ್ಟು ದುಡ್ಡು ಒಟ್ಟಾಗುತ್ತದೆ ಅದನ್ನು ಒಟ್ಟು ಮಾಡಿ ದೇವಸ್ಥಾನಕ್ಕೆ ಮಗಳನ್ನೇ ಕರ್ಕೊಂಡೋಗಿ ಕೊಡಿಸಿದರೆ ಮಗಳಿಗೆ ಗೊತ್ತಾಗುತ್ತದೆ. ಏನಾದರೂ ಒಳ್ಳೆ ಕೆಲಸ ಕೊಡಲಿಕ್ಕೆ ಒಂದೇ ಸರಿ ಸಾಧ್ಯ ಆಗದಿದ್ದರೆ ಸಾಧ್ಯ ಆದಷ್ಟು ಒಟ್ಟು ಮಾಡಿ ದೇವರಿಗೆ ಕೊಡಬೇಕು ಅಂತ ನನ್ನ ಮಗಳ ಮನಸ್ಸಿಗೆ ಯೋಚನೆ ಬಂದರೆ ನಾನು ಆ ಕೆಲಸ ಮಾಡಿ ಸಾರ್ಥಕ ಅಂತ ನನಗನಿಸಿಬಿಡ್ತದೆ. ಹಾಗಾಗಿ
ಇವತ್ತು ಬರಿಗೈಯಲ್ಲಿ ಬಂದಂತಹ ನಮ್ಮಗಳಿಗೆಲ್ಲ ಎಲ್ಲೋ ಜೀವನದಲ್ಲಿ 4 ಜನ ಒಳ್ಳೆಯವರು ಅಂತ ಕಾಣಿಸೋದು, 4 ಜನ ಪ್ರೀತಿ ಕೊಟ್ಟು ಗೌರವಿಸೋದು ಎಲ್ಲ ನಮ್ಮ ಬದುಕಿಗೆ ಆದರ್ಶ ಆದದ್ದೇ ನಾವು ಇನ್ನೊಬ್ಬರಿಗೇನೋ ಕೊಡಬೇಕು ಅಂತ ನಮಗನಿಸೋದು. ಸುದೀರ್ಘವಾಗಿ ಮಾತಾಡೋ ಹೊತ್ತಲ್ಲ, ಆದರೆ ಕೈ ಮುಗಿದು ಮಕ್ಕಳ ಜೊತೆಗೆ ಮಾತಾಡ್ತಾ ಇರುವ ನಾವು ಬಹುಶಃ ಮನೆಗೆ ಹೋದ್ಮೇಲೆ ಪುರುಸೋತಿದ್ರೆ ನನ್ನ ಹೆಸರು ಟೈಪ್ ಮಾಡಿದ್ರೆ ವಿಡಿಯೋ ಬರುತ್ತಲ್ಲ ನೋಡಿ, ತುಂಬ ಸಂಗತಿಗಳಿವೆ. ಮುಕ್ತಾಯದ ಹಂತಕ್ಕೆ ನಾನು 2 ಸಂಗತಿಯನ್ನು ಉಲ್ಲೇಖ ಮಾಡುತ್ತೇನೆ. ದೊಡ್ಡವರಾದಂತಹ ನಾವು ಬದಲಾಗಬೇಕು, ದೊಡ್ಡವರಾದ ನಾವು ಬದಲಾಗಬೇಕು. ನಮ್ಮ ಮಕ್ಕಳನ್ನು ಪಾಶ್ಚಿಮಾತ್ಯ ಸಂಸ್ಕೃತಿಗೆ, ಪಾಶ್ಚಿಮಾತ್ಯ ನಾಟ್ಯಗಳಿಗೆ ಕೈಕಾಲಲ್ಲಿ ಎಲುಬಿಲ್ಲದ ಹಾಗೆ ಸ್ಟೇಜಲ್ಲಿ ಕುಣಿಸೋದು ಬೇಡ. ಅದರ ಬದಲಿಗೆ ಒಳ್ಳೆಯ ವೇಷ ಹಾಕುವ ಮಕ್ಕಳಿಗೆ ಭರತನಾಟ್ಯ, ಯಕ್ಷಗಾನ ಕಲಿಸಿ. ಬಹುಶಃ ಈ ಯೂಟ್ಯೂಬಲ್ಲಿ ಬಂದು ಸಣ್ಣ ಹುಡುಗ, ಅವನ ಹೆಸರೆಂತದೋ ಮರೆತೋಗಿದೆ ನನಗೆ, ಪುಟ್ಟ ಮಗು ಒಂದು ಯಕ್ಷಗಾನ ಕುಣಿಯುತ್ತದೆ. ಆ ಮಗುವಿನ ಕುಣಿತ ನೋಡಿದ್ರೆ ಎಷ್ಟು ಜನ ಅದಕ್ಕೆ ಅಭಿನಂದನೆ ಹೇಳುತ್ತಾರೆ, ಖುಷಿ ಪಡ್ತಾರೆ, ಸಂಭ್ರಮಿಸ್ತಾರೆ. ಒಬ್ಬೊಬ್ಬ ಯಕ್ಷಗಾನ ಕಲಾವಿದನ ಬದುಕಿನ ಕಥೆ, ಸಾಧನೆ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸನ್ಸ್ರೆ. ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಪುಣ್ಯಾತ್ಮರಿದ್ದಾರೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿ. ಇವತ್ತಿಗೆ ಅವ್ರು ನೆನಪು ಮಾಡ್ಕೊಳ್ತಾರೆ. ಮಕ್ಕಳಿಗೆ ಯಕ್ಷಗಾನ ಕಲಿಸಿ. ಯಾಕೆ ಗೊತ್ತಾ, ಒಂದು ಸಣ್ಣ ಕಥೆ ಇದೆ. ಮಕ್ಕಳಿಗೆ ವೇಷ ಹಾಕೋದು ಯಾಕೆ ಅಂತ, ರಾಮನ ಕೃಷ್ಣನ ವೇಷಗಳನ್ನು ಹಾಕಬೇಕು. ಯಾಕೆ ಹಾಕಬೇಕು ಅಂದಕ್ಕೆ ಬದಲಿಗೆ ಅಚ್ಚದಾಸರು ಒಂದು ಕಥೆ ಹೇಳ್ತಾರೆ. ಏನು ಅಂದರೆ, ಒಬ್ಬ ಮಾವಿನಕಾಯಿ ಕಡಿಲಿಕ್ಕೆ ಹೋದಂತೆ ತೋಟಕ್ಕೆ. 4 ಮಾವಿನಕಾಯಿ ಬೇಕಿತ್ತು ಅವನಿಗೆ, ಕದೀಲಿಕ್ಕೆ ಅಂತ ಗುಂಪಿನಲ್ಲಿ ಹೋದಾಗ ಎಲ್ಲರೂ ಓಡಿದ್ರೆ ಇವ ಸಿಕ್ಕಂಡು ಬಿದ್ದ. ಇವನಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹೊಡಿಲಿಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲೇ ಪಕ್ಕನೆ ಇದ್ದ ಬಟ್ಟೆ ಕಳಚಿ, ಈ ಇವರಿರ್ತಾರಲ್ಲ ನಾಗಾಸಾಧುಗಳು ಮತ್ತು ಈ ಅವಧೂತರಲ್ಲಿ ಇರ್ತಾರೆ, ಅವ್ರಿಗೆ ಲಂಗೋಟಿ ಮಾತ್ರ ಇರೋದು. ಇದ್ದ ಬಟ್ಟೆಯನ್ನು ಕತ್ತರಿಸಿ ಲಂಗೋಟಿ ಉಟ್ಕೊಂಡು ಸಿಕ್ಕಿದ ಬೂದಿಯನ್ನು ಮೈ ಮೇಲೆ ಮೆತ್ಕೊಂಡು ಕಣ್ಣು ಮುಚ್ಚಿ ಒಂದು ಮರದ ಬೂದಿಯಲ್ಲಿ ಕೂತ್ಬಿಟ್ಟಂತೆ. ನಿಜವಾಗಿ ಅವ ಹಾಕಿದ್ದು ಮಾಡಿದ ಯಾಕೆಂದರೆ ಭಸ್ಮ ಹಚ್ಚೋದು ಹೇಗೆ ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಮೈ ಮೇಲೆ ಬಳ್ಕೊಂಡದ ಅವನು. ಕಣ್ಣು ಬಿಡ್ಲಿಕ್ಕೆ ಹೆದರಿಕೆ ಆಯಿತು. ಹೊರಗಿದವ್ರು ಬಂದು ಹೊಡೆದ್ರೆ ಏನು ಮಾಡೋದು ಅಂತ ಅದಕ್ಕೆ ಕಣ್ಣು ಮುಚ್ಚಿದ್ದಾನೆ. ಕೂತವನ್ನು ನೋಡಿದಾಗ ಎಲ್ಲರೂ ಒಟ್ಟು ಬಂದು ನೋಡ್ತಾರಂತೆ, ಯಾರೋ ಮಹಾತ್ಮರು ಬಂದಿದ್ದಾರೆ ಅಂತ ಅನ್ನಿಸ್ತು. ಆಗ ಜೊತೆಗಿದ್ದವ ಹೇಳ್ದಂತೆ, ಅವ್ರಿಗೆ ಒಂದು ಸ್ವಲ್ಪ ಮಾವಿನ ಹಣ್ಣು ಕೊಡು ಅಂತ. ಅವ್ರಿಗೆ ಬೇಕಿದ್ದದ್ದು 4, ಈ 40 ತಂದಿಟ್ಟ. 40 ಮಾವಿನ ಹಣ್ಣು ತಂದಿಟ್ಟರು ಇವ್ರು ಕಣ್ಣು ಬಿಡೋದಿಲ್ಲ. ಸುಮ್ಮನೆ ಕೂತಾಗ ಇವ್ರಿಗೆ ರಾಜನಿಗೆ ಹೇಳಿದ್ರಂತೆ, ರಾಜ ಹೀಗೀಗಾಗಿದೆ, ಬಂದಿದ್ದಾರೆ ಅಂತ. ರಾಜ ವೈಭವದ ಮೆರವಣಿಗೆಯಲ್ಲಿ ಮನೆಗೆ ಕರ್ಕೊಂಡು ಹೋಗುತ್ತಾನಂತೆ. ನೀವು ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ. ಹೀಗೆ ಮಾಡಬೇಕಿದ್ರೆ ಕಳ್ಳನಿಗೆ ಅನ್ನಿಸ್ತಂತೆ ಒಳಗೆ, ನಾನು ಯಾವುದೋ ಒಂದು 4 ಮಾವಿನ ಹಣ್ಣಿನ ಆಸೆಗೆ ಬಂದು ಕಳ್ಳತನ ಮಾಡಿ ಇವತ್ತು ಈ ವೇಷ ಹಾಕಿದ್ದಕ್ಕೆ ನನಗೆ ಇಷ್ಟು ಗೌರವ ಕೊಡುವುದಾದರೆ ಒಬ್ಬ ನಿಜವಾದ ಸನ್ಯಾಸಿಗೆ ಎಷ್ಟು ಗೌರವ ಇರಬಹುದು ಅಂತ ಅವನಿಗೆ ಒಳಗೊಳಗೆ ಅನ್ನಿಸ್ತಂತೆ. ಅವನ ಕಳ್ಳತನದ ಬುದ್ಧಿಯನ್ನು ಬಿಟ್ಟು ಜೀವನ ವೈರಾಗ್ಯವನ್ನು ತಳೆದು ಅವನು ಧರ್ಮದ ದಾರಿಯಲ್ಲಿ ನಡೆದ ಅಂತ ಒಂದು ಕತೆ ಹೇಳ್ತಾರೆ. ಅಷ್ಟು ಕಾಲ ಮನೆಯಲ್ಲಿ ಅನ್ನ ಕೊಡುವ ಮಟ್ಟಕ್ಕಾದರೂ ಆ ಮಗು ಬೆಳೆದರೆ ರಾಮನ ವೇಷ ಹಾಕಿದ ಸಾರ್ಥಕ ಆಗ್ತದೆ. ಕೃಷ್ಣ ಜನ್ಮಾಷ್ಟಮಿ ಬಂದರೆ ಮಗುವಿಗೆ ಕೃಷ್ಣನ ವೇಷ ಹಾಕುವ. ಅಲ್ಲೊಂದು ಕಡೆ ಬಾಲದೇವತೆಗಳು ಅಂತ ಹೆಡ್ಡಿಂಗ್ ಕೊಟ್ಟು ಮಕ್ಕಳಿಗೆ ಅವರ ಇಷ್ಟದ ದೇವರ ವೇಷಗಳನ್ನು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನಮ್ಮ ಮಕ್ಕಳು ಕಣ್ಣ ಮುಂದೆ ದೇವರಂತೆ ಬೆಳಗಬೇಕಾದ್ರೆ, ಅಲ್ಲ ಜನ್ಮ ಕೊಟ್ಟ ಅಪ್ಪ ಅಮ್ಮನನ್ನು ದೇವರಂತೆ ಮಕ್ಕಳು ನೋಡಬೇಕಾದ್ರೆ ಮಕ್ಕಳಿಗೆ ದೇವರ ವೇಷ ಹಾಕಬೇಕು. ಯಾರಿಗೆ ಯಾವ ವೇಷವನ್ನು ಹಾಕ್ತೇವೋ ಆ ಗುಣಗಳ ಆವೇಶ ಅವನಲ್ಲಾದರೆ ಅವ ಸಮಾಜಕ್ಕೆ ಆಸ್ತಿಯಾಗಿ ಬರ್ತಾನೆ. ಇನ್ನು ಯಾರು ಅನ್ಯಥಾ ಭಾವಿಸಬೇಡಿ, ನಮ್ಮಲ್ಲಿರುವ ಅನಿಷ್ಟ ಪದ್ಧತಿ ನಿಮಗೆಲ್ಲ ಗೊತ್ತಿದೆ. ನಮ್ಮ ಕರಾವಳಿಯ ಬದುಕಿನ ಉದ್ದಕ್ಕೂ ನಾವು ಬದುಕ್ತಾ ಇದ್ದೇವೆ. ನಮ್ಮ ಧಾರ್ಮಿಕ ಆಚರಣೆಗಳಿವೆ, ನಮ್ಮಲ್ಲಿ ಬೇರೆ ಬೇರೆ ಜಾತಿಗಳಿದ್ದಾವೆ, ಅದರ ಸಂಪ್ರದಾಯಗಳಿವೆ. ಅದು ತಪ್ಪಲ್ಲ, ಇರಲಿ. ಆದರೆ ನಮ್ಮ ಮನೆ ಅಂಗಳ ದಾಟಿದಾಗ ನಾವು ಭಾರತೀಯರು, ನಾವು ಹಿಂದೂಗಳು, ನಾವು ಭಾರತೀಯರು ಅಂತ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾದ್ದು. ಆ ಭಾವನೆ ನಾವು ಬದುಕಬೇಕು. ಅದರ ಜೊತೆಗೆ ಹಿಂದೂಗಳ ಆರಾಧನೆಯ ದೃಷ್ಟಿಯಿಂದ ನಾನು ಹೇಳುವುದಾದರೆ, ದಯವಿಟ್ಟು ಈ ಪರಿಸರದಲ್ಲಿರುವ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿ ಮಾಡುತ್ತೇನೆ, ಈ ಸಾರ್ವಜನಿಕವಾಗಿ ಸ್ನಾನ ಮಾಡಿಸ್ತಾರಲ್ಲ ಮನೆ ಅಂಗಳದಲ್ಲಿ, ಹಳದಿ ಎನ್ನುವ ಹೊಸ ಹೆಸರಿನಲ್ಲಿ, ದಯವಿಟ್ಟು ಅಂತಹ ಭ್ರಾಂತ ಕಾರ್ಯಕ್ರಮಗಳು ಬೇಡ. ಅದಕ್ಕೆ ಧಾರ್ಮಿಕವಾದಂತಹ ಚೌಕಟ್ಟಿದೆ, ಅದರಲ್ಲಿ ಮಾಡುವ. ಮತ್ತು ಶಾಲೆ ಕಾಲೇಜು ದಾಟ್ತಾ ಬಂದ ಮಕ್ಕಳಿಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನುವಂತಹ ಒಂದು ಅನಿಷ್ಟ ಪದ್ಧತಿ ಇವತ್ತು ಕಣ್ಣ ಮುಂದೆ ಬಂದು ನಿಂತಿದೆ. ಅದರ ಬಗ್ಗೆ ತುಂಬ ನಾನು ಮಾತನಾಡಿದ್ದೇನೆ. ವಿಷಯ ಏನು ಅಂತಂದರೆ, ಕಾರಣ ಇಷ್ಟೇ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಾದರೆ, ಮೊನ್ನೆ ಬಂದಿತ್ತು ಒಬ್ಬ ಮದುವೆ ಆಗುವ ಹುಡುಗ ತಲೆಗೆ ಬೈರಾಸ್ ಕಟ್ಟಿಕೊಂಡು ಕಂಬಳದ ಕೋಣಗಳನ್ನು ಹಗ್ಗದಲ್ಲಿ ಹಿಡ್ಕೊಂಡು ಮುಂದೆ ಹೋಗ್ತಾನೆ ಗದ್ದೆಯಲ್ಲಿ. ಆ ಕೆಸರು ನೀರು ಹಾರುವಾಗ ಅವ ಎಳ್ಕೊಂಡು ಹೋಗುವುದನ್ನು ಮದುಮಗಳು ಕರೆಯಲ್ಲಿ ನಿಂತು ನೋಡಿ ಸಂಭ್ರಮಿಸ್ತಾಳೆ. ಮೊನ್ನೆ ನೋಡಿದ್ರೆ ಇನ್ಯಾವುದೋ ಅವನ ಗದ್ದೆ ಬೇಸಾಯದ ಕೆಲಸ ಮಾಡುತ್ತಾನೆ, ಅದನ್ನು ಮದುಮಗಳು ನೋಡ್ತಾಳೆ. ಇನ್ನೊಬ್ಬ ಮರಗೆಲಸ ಮಾಡುವ ಹುಡುಗ ಕಿವಿ ಮೇಲೆ ಪೆನ್ಸಿಲ್ ಹಿಡ್ಕೊಂಡು ಮರಗೆಲಸ ಮಾಡ್ತಾನೆ, ಮದುವೆ ಆಗುವ ಹುಡುಗಿ ಅದನ್ನು ಪಕ್ಕದಲ್ಲಿ ನೋಡಿ ಸಂಭ್ರಮಿಸ್ತಾಳೆ. ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ನಮ್ಮಲ್ಲಿ ದೇವಸ್ಥಾನದ ರಥಬೀದಿ ಇದೆ ಹೋಗಿ ಬರೋದಕ್ಕೆ, ಗದ್ದೆಯ ಅಂಚಿದೆ, ಹೆತ್ತ ತಾಯಿ ತಂದೆಗಳಿದ್ದಾರೆ, ವಿದ್ಯೆ ಕಲಿಸಿದ ಗುರುಗಳಿದ್ದಾರೆ, ಯಕ್ಷಗಾನ ಇದೆ, ಭರತನಾಟ್ಯ ಇದೆ, ಸಂಗೀತ ಇದೆ, ಗೋಮಾತೆ ಇದ್ದಾಳೆ, ಸುಂದರವಾದ ತೋಟ ಇದೆ, ನದಿ ತೀರ ಇದೆ. ಯಾವುದಿಲ್ಲ ನಮ್ಮ ನೆಲದಲ್ಲಿ, ಎಲ್ಲವೂ ಉಂಟು. ಇದು ಎಲ್ಲವನ್ನು ಬಿಟ್ಟು
ಇನ್ನೇನು ಮಗ ಬೆಳೆದು ನಿಂತಿದ್ದಾನೆ, ನನ್ನ ಕಾಲಾನಂತರದಲ್ಲಿ ನನ್ನ ಮನೆತನಕ್ಕೆ ಉತ್ತರಾಧಿಕಾರಿ ಆಗುತ್ತಾನೆ ಅಂತ ಯೋಚನೆ ಮಾಡಿದ ಅಪ್ಪನ ಕಣ್ಣ ಮುಂದೆ ಆ ಏರು ಯವ್ವನದ ಹುಡುಗನನ್ನು ಸಮುದ್ರದ ಬದಿಯಲ್ಲಿ ಮಲಗಿಸಿ, ಇನ್ನು ಮಗಳ ಸಾಗದಲ್ಲಿ ಬರಬೇಕಾದ ಸೊಸೆ ಅವನ ಎದೆಯನ್ನು ದಾಟಿಕೊಂಡು ಹೋಗುವುದನ್ನು ವಿಡಿಯೋ ಮಾಡಿ ತೋರಿಸ್ತೇವಲ್ಲ ನಾವು. ಬೇಕಾ ಇದು? ಯಾಕೆಂದರೆ ಮನೆಗೆ ಬರುವ ಸೊಸೆ ಮಗಳಾಗಿ ಬರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಅಲ್ಲ, ಅಳಿಯನಾದವನು ಕೇವಲ ಅಳಿಯನಲ್ಲ, ನನ್ನ ಮಗನಂತೆ ಅಂತ ಒಬ್ಬಾಕೆ ಹೆಣ್ಣಿನ ತಾಯಿ ಅರ್ಥ ಮಾಡುತ್ತಾಳಂತೆ. ಯೋಚನೆ ಮಾಡಿ, ಅಪ್ಪಿತಪ್ಪಿ ಗೊತ್ತಿಲ್ಲದಂತೆ ಕಾಲು ತಾಗಿದರೆ ನಮಸ್ಕಾರ ಮಾಡಬೇಕಾದ ನೆಲದಲ್ಲಿ ಒಬ್ಬ ಗಂಡು ಮಗನನ್ನು ಅಂಗಾತ ಮಲಗಿಸಿ ಚಪ್ಪಲಿ ಹಾಕೊಂಡವನ ಎದೆಯನ್ನು ದಾಟುವುದನ್ನು ವಿಡಿಯೋ ಮಾಡೋದವಲ್ಲ. ಕೇಳಿದರೆ ನಗು ಬರಬಹುದು. ಸಮುದ್ರದ ಬದಿಯಲ್ಲಿ ಆ ತುಂಡು ಬಟ್ಟೆ ಹಾಕ್ಕೊಂಡು ಯಾವುದೋ ಮೂರ್ಖರ ಅನುಕರಣೆ ಮಾಡಿ ಅದನ್ನು ವಿಡಿಯೋ ಮಾಡಿ ಮದುವೆಗೆ ಬಂದ ಸಾವಿರಾರು ಜನರ ಮುಂದೆ ನಮ್ಮ ಹಣೆ ಬರಹ ಅಂತ ಇದನ್ನು ಪ್ರದರ್ಶನ ಮಾಡೋದು ನಾವು ಸಮಾಜದಲ್ಲಿ. ಅದೆಲ್ಲ ಮಾಡಬೇಕಾದ್ದು ಯಾಕೆ? ಕಷ್ಟಪಟ್ಟು ದುಡ್ಡಿರಲಿ ಇಲ್ಲದಿರಲಿ ಕೂಲಿ ಕೆಲಸ ಮಾಡಿ ದಿನಕ್ಕೆ 500 ರೂಪಾಯಿ 600 ರೂಪಾಯಿ ಸಂಪಾದನೆ ಮಾಡುವ ಒಬ್ಬ ತಂದೆ ಸಾಲ ಮಾಡಿ ಆದರೂ ಮಗಳಿಗೆ 15-20 ಸಾವಿರ ರೂಪಾಯಿ ಸೀರೆ ತರ್ತಾನೆ. ಎಷ್ಟೋ ಬಡವರ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡುವಾಕಿದ್ರೆ ಸೀರೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂದಾಗ ಈ ಧರ್ಮಾತ್ಮರಂಥವ್ರು ನಿನ್ನ ಮಗಳಿಗೆ ಮದುವೆಯ ಸೀರೆ ನಮ್ಮ ಲೆಕ್ಕದಲ್ಲಿ ಇರಲಿ ಅಂತ ಸೀರೆ ಕೊಟ್ಟು ಕಳಿಸ್ತಾರೆ. ಆ ಮಗಳಿಗೆ ಸೀರೆ ಉಡಿಸಿ ಮನೆಯಲ್ಲಿ ದೇವರಿಗೆ ಕೈ ಮುಗಿದು ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಗ್ರಾಮ ದೇವರಿಗೆ ಹಣ್ಣುಕಾಯಿ ಮಾಡಿ ಎಲ್ಲ ಮಾಡಿ ವೈಭವದಲ್ಲಿ ಅವಳನ್ನು ಕರ್ಕೊಂಡು ಬಂದು, ನನ್ನ ಮಗಳು ಅಂದರೆ ಮಹಾಲಕ್ಷ್ಮಿ, ಅಳಿಯ ಅಂದರೆ ಮಹಾವಿಷ್ಣು, ದೇವರ ಕಾರ್ಯಕ್ರಮ ಅಂತ ಹಿರಿಯರು ತಲೆಗೆ ಮುಂಡಾಸು ಕಟ್ಟಿ ಕೈ ಮುಗಿದು ಅರಶಿನ ಕುಂಕುಮ ಕೊಟ್ಟು ಮಾಡುವ ಕಾರ್ಯಕ್ರಮದಲ್ಲಿ ನಾವು ಬಟ್ಟೆ ಬಿಚ್ಕೊಂಡು ತೋರಿಗಾಡುವ ವಿಡಿಯೋ ತೋರಿಸೋದು ಬೇಕಾ ನಮಗೆ? ಇಂತಹ ಪರಿವರ್ತನೆಗಳು ಸಾಧ್ಯ ಆಗಬೇಕಾದ ಎಲ್ಲಿಂದ ಅಂದರೆ ವಿಡಿಯೋಗ್ರಾಫರಿಂದಲ್ಲ. ವಿಡಿಯೋಗ್ರಾಫರ್ಗೆ ಬೇಜಾರಾಗಿತ್ತು, ದಾಮೋದರ ಶರ್ಮ ಆಕ್ಷೇಪ ಮಾಡಿದ್ರು ಅಂತ. ಮತ್ತೆ ಹೇಳಿದರೆ ಮದುವೆ ಮನೆಯವರೇ ಪೆನ್ ಡ್ರೈವಲ್ಲಿ ಹಾಕೊಂಡು ಬಂದು ಹೇಳ್ತಾರಂತೆ ಹೀಗಿದ್ದು ಮಾಡಿಕೊಡಿ ಅಂತ. ದಯವಿಟ್ಟು ನಾವು ಬದಲಾಗಬೇಕು ಬಂಧುಗಳೇ. ನಮಗೆ ಗೊತ್ತಿಲ್ಲ, ಇವತ್ತಿಗೆ ಅಲ್ಲೆಲ್ಲೋ ಗಲಾಟೆ ಬಿದ್ದಿದೆ, ಗ್ಯಾಸ್ ಸಿಲಿಂಡರ್ ಬರಲಿಲ್ಲ ಅಂತ ಮಾತ್ರ ಗೊತ್ತಿರೋದು. ಆದರೆ ಒಂದು ಗೊತ್ತಿರಲಿ, ನಮಗೆ ಗ್ಯಾಸ್ ಸಿಲಿಂಡರ್ ಬಾರದಿದ್ದರೆ ಕಟ್ಟಿಗೆ ಒಲೆಯಲ್ಲಾದರೂ ಬದುಕಬಹುದು. ಭಾರತೀಯತೆ, ಹಿಂದೂ ಪರಂಪರೆ, ಧಾರ್ಮಿಕವಾದ ಎಚ್ಚರವನ್ನು ಕಳ್ಕೊಂಡ್ರೆ ಕಟ್ಟಿಗೆಯಲ್ಲಿ ಬೆಂಕಿ ಮಾಡುವುದಲ್ಲ, ಕಟ್ಟಿಗೆ ಇಟ್ಟು ಅದರ ಮೇಲೆ ಮಲಗಿಸುವ ಸ್ಥಿತಿ ಬರುತ್ತದೆ. ಹೆಚ್ಚು ದೂರ ಇಲ್ಲ, ಬದಲಾಗಬೇಕು ನಾವು. ಹಾಗಾಗಿ ಭಾರತೀಯ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಿ, ಒಳ್ಳೆಯ ವಿಚಾರಗಳನ್ನು ಹೇಳಿ, ಧಾರ್ಮಿಕ ನೆಲೆಗಟ್ಟಲ್ಲಿ ಬದುಕುವ ವೈಜ್ಞಾನಿಕ ಚಿಂತನೆ ಅಂತಂದರೆ ತುಂಡು ಬಟ್ಟೆ ಹಾಕ್ಕೊಂಡು 4 ಇಂಗ್ಲೀಷ್ ಮಾತಾಡೋದಲ್ಲ. ವೈಜ್ಞಾನಿಕ ಬೆಳವಣಿಗೆ, ವಿದ್ಯಾವಂತರ ಲಕ್ಷಣ ಅದಲ್ಲ. ಮನುಷ್ಯತ್ವವೇ ಇಲ್ಲದ ಬದುಕಿಗೆ ಅರ್ಥ ಇಲ್ಲ. ಯಾಕೆ ಅಂತಂದರೆ ಸಂಗತಿಗಳು ಸಾವಿರವೇ, ಯಾವುದನ್ನು ಮಾತಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಿಲ್ಲ. ಸಂತೋಷ್ ಹೆಗ್ಡೆ ಅವರು ಹೇಳಿದ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಾನು. ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರ ಹೆಸರನ್ನು ಕೇಳಿದ್ದೀರಿ. ಮನುಷ್ಯ ದೇವರ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕಾಣಬಹುದು. ಅಂಥದ್ರಲ್ಲಿ ಒಂದು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ತಮ್ಮ ನಿವೃತ್ತಿ ಜೀವನದ ನಂತರವೂ ಕೂಡ ಸ್ವಂತ ಖರ್ಚಿನಿಂದ ಸಾವಿರ ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಅವರಿಗೆ ಅನೇಕ ಪ್ರಶಸ್ತಿಗಳಿಂದ ಮಾನ ಸನ್ಮಾನಗಳು, ಬಿರುದುಗಳು ಬಂದಿದ್ದಾವೆ. ಯಾವುದನ್ನು ತನ್ನ ವಿಸಿಟಿಂಗ್ ಕಾರ್ಡಲ್ಲಿ ಅವರು ಹಾಕ್ಕೊಳ್ಳಿಲ್ಲ. ಅವರೊಂದು ಕತೆ ಹೇಳ್ತಾರೆ. ಏನು ಅಂದರೆ, ಒಂದು ಆಕ್ಸಿಡೆಂಟ್ ಆಗಿತ್ತಂತೆ. ಅವನ ತೊಡೆ ಪಕ್ಕದಲ್ಲಿ ವೆಹಿಕಲ್ ಹರಿದೋಗಿದೆ. ಅವ ರಸ್ತೆಗೆ ಅಂಟು ಹೋಗಿದ್ದಾನೆ. ಸಾಯ್ತೇನೆ ಅನ್ನೋ ಭಯದಿಂದ ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳಿದ್ರೆ ಬಾಕಿಯವರು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದಾರೆ. ನೀರು ಕೊಡಲಿಲ್ಲ. ಕಡೆಗೆ ಆ್ಯಂಬುಲೆನ್ಸ್ ಬಂದು ಅವನನ್ನು ಕಿತ್ತು ಎಬ್ಬಿಸಿ ಆ್ಯಂಬುಲೆನ್ಸಿಗೆ ಹಾಕುವಾಗ ಅವ ಹೇಳ್ತಾನಂತೆ, ಸ್ವಾಮಿ ನಾನು ಬದುಕ್ತೇನೆ ಅಂತ ನನಗನ್ನಿಸೋದಿಲ್ಲ, ನಾನು ಸಾಯ್ಬೋದು, ಆದರೆ ದಯವಿಟ್ಟು ನನ್ನ ಕಣ್ಣುಗಳನ್ನು ದಾನ ಮಾಡಿ ಅಂತಾನಂತೆ. ಸಂತೋಷ್ ಹೆಗ್ಡೆ ಹೇಳ್ತಾರೆ, ನೀರು ಬೇಕು ಅಂತ ಬೊಬ್ಬೆ ಹೊಡೆದಾಗ ಅದನ್ನು ಕೊಡದ ರಕ್ಕಸರು ಇದ್ದಾರೆ, ಸಾಯ್ತೇನೆ ಅಂತ ಗೊತ್ತಾದಾಗ ನೇತ್ರದಾನ ಮಾಡಿ ಅಂತ ಹೇಳಿದ ಮನುಷ್ಯನೂ ಇದ್ದಾನೆ ಅಂತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ನಮಗೆಲ್ಲ ಮೊಬೈಲ್ ನೋಡುವ ಆಸಕ್ತಿ ಇದ್ದರೆ ತಪ್ಪಲ್ಲ, ಬೇಕು, ಬಳಕೆ ಮಿತವಾಗಿರಬೇಕು. ಆದರೆ ಒಂದು ಗೊತ್ತಿರಲಿ, ಪುರುಸೋತಿರುವಾಗ ನೀವು ಆಗಿ ಹೋದ ಧಾರಾವಾಹಿಯನ್ನು ಪುನಃ ನೋಡಲಿಕ್ಕೆಲ್ಲ ಒದ್ದಾಡಬೇಡಿ. ಅಲ್ಲ, ಧಾರಾವಾಹಿಯಲ್ಲಿ ಯಾರ್ದೋ ತಾಯಿ ಸತ್ತೋದಕ್ಕೆ, ಯಾರ್ದೋ ಹೆಂಡತಿ ಊರು ಬಿಟ್ಟು ಓದೋದಕ್ಕೆ ನೀವು ಮನೆಯಲ್ಲಿ ಯಾಕೆ ಹೋಗುದು? ಇವತ್ತು ನಮ್ಮ ಮನೆಯ ಮಕ್ಕಳು ಮನೆ ಬಿಟ್ಟು ಓಡುವ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಅದು ದಾರುಣವಾದ ಸಂಗತಿ ತುಂಬ ಇದೆ. ಅದರ ಬಗ್ಗೆ ನಾನು 2 ಗಂಟೆಗಳ ಕಾಲ ಮಾತಾಡಬಲ್ಲೆ. ಆದರೆ ನಾವು ಎಚ್ಚೆತ್ತುಕೊಳ್ಳಬೇಕು. ದಯವಿಟ್ಟು ಪುರುಸೋತಿದ್ದು ಯೂಟ್ಯೂಬಲ್ಲಿ ಪುರುಸೋತಿದ್ದರೆ ಒಳ್ಳೆಯ ಮಾತುಗಳನ್ನು ಕೇಳಿ. ಈ ಸಂತ ಮಹಾಂತರ ಆಡಿದ ಮಾತುಗಳಿವೆ. ಅನೇಕರು ಶ್ರೇಷ್ಠರು ಜೀವನದ ಕಥೆಯನ್ನು ಹೇಳಿದ್ದಾರೆ. ಈಶ್ವರ ಮಲ್ಪೆಯ ಬದುಕಿನ ಕಥೆ ಇದೆ, ಅದೆಲ್ಲೋ ರವಿ ಕಟ್ಪಾಡಿಯ ಬದುಕಿನ ಕಥೆಗಳಿದ್ದಾವೆ. ಹೀಗೆ ಅನೇಕರ ಕಥೆಗಳು ಅದರಲ್ಲಿ ಬರ್ತವೆ. ಮಾತ್ರ ಅಲ್ಲ, ಒಳ್ಳೊಳ್ಳೆಯ ಮೌಲ್ಯಗಳು ಬಂದಾಗ ಅದನ್ನು ಕೇಳಿ ನಮ್ಮ ಮಕ್ಕಳಿಗೆ ಹೇಳುವ ಪ್ರಯತ್ನವನ್ನು ಮಾಡಿದ್ರೆ ಮಕ್ಕಳ ಮನಸ್ಸು ಪರಿವರ್ತನೆ ಸಾಧ್ಯ ಆಗುತ್ತದೆ. ಯಾಕಂದರೆ ಬೈದು ಭಂಗಿಸಿ ಮಕ್ಕಳನ್ನು ತಿದ್ದುವ ಕಾಲ ಬದಲಾಗಿದೆ. ಇವತ್ತು ಪ್ರೀತಿಯ ಮಾತುಗಳಿಂದ ಬದಲಾಯಿಸಬೇಕಾದ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ಮಕ್ಕಳಿಗೆ ಹೇಳಿ, ಮೊದಲು ನಾವು ಮನುಷ್ಯರಾಗಿ ಬದುಕಬೇಕು. ಅದರ ಜೊತೆಗೆ ನಮ್ಮ ಜಾತೀಯ ಸಂಪ್ರದಾಯಗಳನ್ನು ಶ್ರದ್ಧೆಯಿಂದ ಆಚರಣೆ ಮಾಡೋಣ. ಯಾರೋ ಮದರಂಗಿ ಮಾಡ್ತಾರೆ ಅಂತ ಸಮಾವರ್ತನೆ ಬಿಟ್ಟು ಮದರಂಗಿ ಮಾಡುವುದಲ್ಲ, ಯಾರೋ ಸಮಾವರ್ತನೆ ಮಾಡ್ತಾರೆ ಅಂತ ಮೆಹಂದಿ ಮಾಡುವವರು ಸಮಾವರ್ತನೆ ಮಾಡುವುದೂ ಅಲ್ಲ. ಯಾಕಂದರೆ
ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಸಂಪ್ರದಾಯಕ್ಕೂ ಅದರದೇ ಆದಂತಹ ಹಿನ್ನೆಲೆ ಇದೆ. ಅದನ್ನು ಅನುಸರಿಸಿಕೊಂಡು ಬರೋಣ. ಬಹುಶಃ ಇಂಥ ಗ್ರಾಮೀಣ ಜೀವನ ನಮ್ಮೆಲ್ಲರಿಗೂ ಸುಖ ಸಂತೋಷವನ್ನು ಕೊಡಲಿ. ಬಹುಶಃ ಅವಕಾಶ ಇದ್ದರೆ ಮತ್ತೊಂದಿನ ಊರಿನ ಮಕ್ಕಳ ಜೊತೆ ಮಾತಾಡೋಣವಂತೆ. ಪುರುಸೋತಿದ್ದಾಗ ವಿಡಿಯೋದಲ್ಲಿ ಒಳ್ಳೆಯ ವಿಚಾರಗಳನ್ನು ನೋಡಿ ಮಕ್ಕಳಿಗೆ ಅದನ್ನು ಹೇಳ್ತಾ ಬನ್ನಿ. ಮತ್ತು ಕಟ್ಟಕಡೆಯ ವಿನಂತಿ ಇಷ್ಟೇ, ನಮ್ಮ ಮಕ್ಕಳು ಕಷ್ಟಪಡಬಾರದು ಅನ್ನುವುದು ಹೆತ್ತವರು ಯೋಚನೆ ಮಾಡಿದರೆ ತಪ್ಪಲ್ಲ. ಆದರೆ ಜೀವನದಲ್ಲಿ ನೀವೇನು ಕಷ್ಟಪಟ್ಟಿದ್ದೀರಿ ಅನ್ನುವುದನ್ನು ಸಮಾಜಕ್ಕೆ ಹೇಳದೆ ಹೋದರೆ ಅದು ದೊಡ್ಡ ಆಘಾತ ಆಗುತ್ತದೆ. ನನಗೆ ಇವತ್ತು ತುಂಬ ಖುಷಿ ಅನಿಸೋದು ಏನು ಅಂತಂದರೆ, ಇಲ್ಲಿ ದೇವಿಪ್ರಸಾದ್ ಶೆಟ್ಟರು ಬಂದರು, ಈಗ ಬೆಳಿಗ್ಗೆ ಮಾತಾಡಿದ್ದಾರೆ. ಅವ್ರಿಗೇನೋ ಅನಿವಾರ್ಯ ಕಾರ್ಯಕ್ರಮದಿಂದ ಬರೋ ವಿಳಂಬ ಆಗ್ತದೆ ಅಂತ ಹೇಳಿದರು. ನೀವು ಯೋಚನೆ ಮಾಡಿ, ಇದೇ ಸಾಣೂರಿನಲ್ಲಿದ್ದು ಇಲ್ಲೇ ಮೂಡಬಿದಿರಿಯಲ್ಲಿ ವೃತ್ತಿ ಜೀವನ ಮಾಡಿ ಅದು ಯಾವುದೋ ಉದ್ಯಮವನ್ನು ಕೈಗೊಂಡಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳೆದು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಇವತ್ತು ಮಾಧ್ಯಮಗಳಿಗೆ ಕೇಳಿದರೆ ಆ ಶಾಲೆಯ ಕಥೆ, ಆ ಮಕ್ಕಳಿಗೆ ಕೊಡ್ತಾ ಇರೋ ಸಂಸ್ಕಾರಯುತ ಶಿಕ್ಷಣದ ಕಥೆಯನ್ನು ಕೇಳಿದರೆ ನಮಗೆ ರೋಮಾಂಚನ ಅಂತ ಅನಿಸ್ತದೆ. ಒಮ್ಮೆ ನೀವು ಆ ಶಾಲೆಗೆ ಹೋಗಿ ನೋಡಿ ಬರಬೇಕು ಮಕ್ಕಳ ಕಥೆಯನ್ನು, ಮಕ್ಕಳು ಹೇಗೆ ವ್ಯವಹರಿಸ್ತಾರೆ, ಹೇಗೆ ಗೌರವಿಸ್ತಾರೆ ಅಂತ. ಮೊನ್ನೆ ಒಂದು ಅದ್ಭುತವಾದ ನಾಗಮಂಡಲವನ್ನು ತಮ್ಮ ಅಧ್ಯಕ್ಷತೆ ವೈಭವದಿಂದ ನಡೆಸಿಕೊಟ್ರು. ಇದನ್ನು ಯಾಕೆ ಹೇಳಿದ್ದು ಅಂದರೆ, ಅವರನ್ನು ಹೊಗಳುವುದಕ್ಕಲ್ಲ, ಇಲ್ಲಿ ನಮ್ಮ ಮನೆಯ ಮಕ್ಕಳು ಬರ್ತಾರಲ್ಲ ಆ ಮಕ್ಕಳಿಗೆ ತೋರಿಸಿ ಹೇಳಬೇಕು, ಮಗ ಅವರು ದೊಡ್ಡವರಾಗಲಿಕ್ಕೆ ಊರು ಬಿಟ್ಟು ಅಮೆರಿಕಕ್ಕೆ ಹೋದವರಲ್ಲ ಮಗ, ಇಲ್ಲೇ ಕಷ್ಟಪಟ್ಟು ದೊಡ್ಡವರಾಗಿದ್ದಾರೆ, ನೀವು ಹಾಗೆ ಆಗಬೇಕು ಅಂತ ಹೇಳುವುದಕ್ಕೆ ನಮ್ಮ ಊರಿನ ಜನರೇ ಕಣ್ಣ ಮುಂದೆ ನಮಗೆ ಉದಾಹರಣೆ ಇದ್ದಾರೆ. ಹಾಗಾಗಿ ಇಂತಹ ಉದಾಹರಣೆಗಳನ್ನು ತೋರಿಸ್ತಾ ಮಕ್ಕಳನ್ನು ಬೆಳೆಸಬೇಕು, ನಾವು ಬೆಳಿಬೇಕು. ಸಂದರ್ಭ ಸಿಕ್ಕಾಗ ಮತ್ತೆ ಮಾತಾಡೋಣವಂತೆ. ಸಮಯ ಮೀರಿದೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ, ಲೋಕಕ್ಕೆ ಮಂಗಲವಾಗಲಿ. ನಮ್ಮ ನೆನಪಿರಲಿ, ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, ನಾವು ಭಾರತೀಯರು, ಮರೀಬೇಡಿ. ಪಾಶ್ಚಿಮಾತ್ಯ ಸಂಸ್ಕೃತಿ ಬೇಡ. ಅಜಿತ್ ಹನುಮಕರ್ ಒಬ್ಬ ಹೆಣ್ಮಗಳಿಗೆ ಕೇಳ್ತಾರೆ, ಅವರು ತನ್ನ ಜಾತಿ ಬಿಟ್ಟು ಬೇರೆ ಮತಕ್ಕೆ ಮತಾಂತರಾಗಿ ಹಣೆಯ ಕುಂಕುಮ ಆಳಿಸಿ ಮುಖ ಮುಚ್ಕೊಂಡು ಬಂದಾಗ ಅವರೊಂದು ಮಾತು ಕೇಳಿದ್ರು, ಮಗ ನೀನು ಒಳ್ಳೆ ಜಾತಿಯಲ್ಲಿ ಹುಟ್ಟಿದೀಯಾ, ಒಳ್ಳೆ ಪರಂಪರೆ ಇತ್ತು, ಯಾಕೆ ಈ ಜಾತಿಗೆ ಬಂದೆ, ಹಣೆಯ ಕುಂಕುಮ ಭಾರ ಅನ್ನಿಸ್ತಾ ಅಂತ ಅವರೊಂದು ಮಾತು ಕೇಳಿದ್ರು. ಮಕ್ಕಳೇ, ದಯವಿಟ್ಟು ಯಾರಿಗೂ ಹಣೆಯ ಕುಂಕುಮ ಭಾರ ಆಗೋದು ಬೇಡ. ಮುಡಿಯ ಮಲ್ಲಿಗೆ ಅದು ದುರ್ವಾಸನೆ ಆಗೋದು ಬೇಡ. ಅದಕ್ಕಿಂತ ಆಚೆಗೆ ಅಪ್ಪನಿಗೊಂದು ದಿನ ಅಂತ ನಿಘಂಟು ಮಾಡಬೇಡಿ, ಅಮ್ಮನಿಗೆ ಒಂದು ದಿನ ಅಂತ ನಿಘಂಟು ಮಾಡಬೇಡಿ, ಗುರುಗಳಿಗೆ ಒಂದು ದಿನ ಅಂತ ನಿಘಂಟು ಮಾಡಬೇಡಿ. ಜೀವನ ಪೂರ್ತಿ ಪ್ರತಿ ಕ್ಷಣವೂ ಅಮ್ಮನದೇ, ಪ್ರತಿ ಕ್ಷಣವೂ ಅಪ್ಪನದ್ದೇ, ಪ್ರತಿ ಕ್ಷಣವೂ ಗುರುಗಳದ್ದೇ. ಅನಿಷ್ಟ ಪದ್ಧತಿ ಫೆಬ್ರವರಿ 14ನೇ ತಾರೀಕಿನ ವ್ಯಾಲೆಂಟೈನ್ ಡೇ, ಆ ದರಿದ್ರ ಪದ್ಧತಿ ನಿಮ್ಮ ಹತ್ರ ಬಾರದೇ ಇರಲಿ. ದಯವಿಟ್ಟು ನಿಮಗೇನಾದರೂ ಫೆಬ್ರವರಿ 14 ಸಂಭ್ರಮ ಅಂತಲೇ ಅನ್ನಿಸುವುದಾದರೆ, ಈ ದೇಶಕ್ಕಾಗಿ ಪ್ರಾಣಾರ್ಪಣೆ ಪುಲ್ವಾಮಾ ದಾಳಿಯಲ್ಲಿ ಮಾಡಿದ್ರಲ್ಲ ಆ ಯೋಧರಿಗೆ, ಅವರ ಕುಟುಂಬಕ್ಕೆ ಅವರಿಗೊಂದು ಕೃತಜ್ಞತೆ ಹೇಳಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೈ ಮುಗಿಯುವುದನ್ನು ರೂಢಿಸಿಕೊಳ್ಳಿ. ಒಂದು ವೇಳೆ ಹೂ ಕೊಡಲೇಬೇಕು ಅಂತ ಅನ್ನಿಸಿದರೆ ದಯವಿಟ್ಟು ಅದೇ ಗುಲಾಬಿಯನ್ನು ಜವಾಬ್ದಾರಿ ಇಲ್ಲದ ಬೇಜವಾಬ್ದಾರಿ ಹುಡುಗನಿಗೆ ಕೊಟ್ಟು ಮರಳಾಗುವುದರ ಬಗೆಗೆ, ಈ ಹುಡುಗರಿಗೆ ಹೋಗಿ ಯಾವುದೋ ಹೆದರಿಕೆ ಇಲ್ಲದ ಒಬ್ಬ ಭಾಷೆಗೆಟ್ಟ ಹೆಣ್ಣುಮಗಳಿಗೆ ಕೊಟ್ಟು ಜೀವನ ಹಾಳು ಮಾಡಿಕೊಳ್ಳುವ ಬದಲಿಗೆ ಅದೇ ಗುಲಾಬಿ ಹೂವನ್ನು ನೀವು ನಂಬಿದ ಮಹಾಲಿಂಗೇಶ್ವರ ದೇವರ ಪಾದದಲ್ಲಿಟ್ಟು, ಅಲ್ಲ ಈ ಧರ್ಮದೈವಗಳ ಪಾದದಲ್ಲಿಟ್ಟು, ದೇವರ ನಮ್ಮ ಬದುಕನ್ನು ಚೆನ್ನಾಗಿಟ್ಟು ಕಾಪಾಡಿ ಅಂತ ಪ್ರಾರ್ಥಿಸುವುದನ್ನು ರೂಢಿಸಿಕೊಳ್ಳಿ. ಭವಿಷ್ಯತ್ತು ಉಜ್ವಲ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಒಳ್ಳೆಯ ಬದುಕಿನ ಕಡೆ ಸಾಗೋಣ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕೆಟ್ಟ ವಸ್ತುವಿಗೆ ಅಸ್ತಿತ್ವವಿಲ್ಲ, ಒಳ್ಳೆಯ ವಸ್ತುವಿಗೆ ನಾಶವಿಲ್ಲ. ಜೀವನೋತ್ಸಾಹ, ಜೀವನ ಮೌಲ್ಯದ ಸದಾಶಯದ ಮಾತುಗಳೊಂದಿಗೆ ಶುಭಾಶಂಸನೆಗೈದಂತಹ ವಿದ್ವಾನ್ ದಾಮೋದರ ಶರ್ಮ ಇವರಿಗೆ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಣೂರು ಯುವಕ ಮಂಡಲದ ಅಧ್ಯಕ್ಷರು ಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಹಾಗೆಯೇ ಮೋಹನ್ ಶೆಟ್ಟಿ ಅವರು ಬಹಳಷ್ಟು ವರ್ಷಗಳ ಕಾಲ ಕಾರ್ಯದರ್ಶಿಗಳಾಗಿ ಆ ಒಂದು ಸಂಘದ ಅಭಿವೃದ್ಧಿಗೆ ಶ್ರಮಿಸಿದವರು, ಅವರ ಉಪಸ್ಥಿತಿಯನ್ನು, ಹಾಗೆ ಶಂಕರ ಶೆಟ್ಟಿ ಕೋಳ್ದೊಟ್ಟು ಹಾಗೂ ಶುಭಕರ್ ಶೆಟ್ಟಿ ಅವರು, ಅನಿಲ್ ಕೋಟ್ಯಾನ್ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇನೆ. ಹಾಗೆ ಸಾಣೂರುಗುತ್ತು ದಯಾನಂದ್ ಶೆಟ್ಟಿ ಅವರು ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಹಾಗೆ ರಾಜೇಶ್ವರಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾಗಿರುವಂತಹ ಶ್ರೇಷ್ಠ ಶಿಕ್ಷಣ ತಜ್ಞರು ಸಾಣೂರುಗುತ್ತು ದೇವಿಪ್ರಸಾದ್ ಶೆಟ್ಟಿ ತಮ್ಮ ಉಪಸ್ಥಿತಿಯನ್ನು ಕೂಡ ಪ್ರೀತಿಯಾದರಗಳಿಂದ ಗೌರವಿಸುತ್ತಾ, ಬಂಧುಗಳೇ, ಒಂದು ಅವಿಸ್ಮರಣೀಯ ಕ್ಷಣಗಳಿಗೆ ಹೆಜ್ಜೆ ಹಾಕ್ತಾ ಇದ್ದೇವೆ. ಲಯನ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರನ್ನು ಗಟ್ಟಿಯಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಗೌರವಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ತುಳು ರಂಗಭೂಮಿಯ ದಿಗ್ಗಜರಲ್ಲಿ ಓರ್ವರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ರವರು ನಮ್ಮ ಪ್ರೀತಿಯ ಒಂದು ಶಾಲು ಪುಷ್ಪದ ಗೌರವವನ್ನು ನಮ್ಮ ಗಣ್ಯರ ಅಮೃತ ಹಸ್ತದಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ತೆಲಿಕೆದ ಬುಳ್ಳಿ ದೇವದಾಸ್ ಕಾಪಿಕಾಡ್ ಮೇರೆ ಮೋಕೆಡು ವೇದಿಕೆಗೆ ಎತ್ಕೊಳ್ಳೋದಿಲ್ಲ. ಕಾಪಿಕಾಡ್ರವರು ವೇಷಭೂಷಣದಲ್ಲಿ ವ್ಯಸ್ತರಾಗಿದ್ದಾರೆ. ಅವರ ಒಂದು ಹಾರೈಕೆಯಂತೆ ಅವರ ಬೆನ್ನೆಲುಬಾಗಿ ಅವರನ್ನು ಸದಾಕಾಲ ಪ್ರೋತ್ಸಾಹಿಸುತ್ತಿರುವಂತಹ ಅವರ ಧರ್ಮಪತ್ನಿಯವರು ಶರ್ಮಿಳಾ ಕಾಪಿಕಾಡ್ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೀತಾ ಟೀಚರ್ ಅವರು, ದೇವದಾಸ್ ಕಾಪಿಕಾಡ್ರವರು ತೆಲಿಕೆದ ಬೊಳ್ಳಿ ಮಾಸ್ಟರ್ ಅಂತೇಳಿ ಬಹಳಷ್ಟು ಜನಪ್ರಿಯರಾದವರು.
ಎಲ್ಲರೂ ಮಾಸ್ಟರ್ ಅಂತ ಕರೀತಾರೆ ಅವರನ್ನು. 2022ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ತುಳು ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರ ಸಲ್ಲಿಸಿದಂಥ ಸೇವೆಗೆ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡ್ತದೆ. ಶುಭವನ್ನು ಹಾರೈಸುತ್ತಾ ಇದೀಗ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಸಮಾರಂಭದ ಯಶಸ್ಸಿಗೆ ನಾಂದಿ ಹಾಡಿದಂಥ ವೇದಮೂರ್ತಿ ಶ್ರೀ ಶ್ರೀರಾಮ್ ಭಟ್ ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಮಾರಂಭದ ಆಡ್ಯ ಸ್ಥಾನವನ್ನು ವಹಿಸಿ ಬಹಳಷ್ಟು ಸದಾಚಾರದ ವಿಚಾರಧಾರೆಗಳೊಂದಿಗೆ ನಮ್ಮನ್ನು ಅನುಗ್ರಹಿಸಿದಂಥ ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿದಂಥ ಸಾಣುಗುತ್ತು ಪ್ರಭಾತ್ ನಾಯ್ಕರವರು, ಯುವರಾಜ್ ಜೈನ್ ಮಾಡಬಿಟ್ಟು, ಕರುಣಾಕರ್ ಎಸ್ ಕೋಟ್ಯಾನ್ರವರು, ಧರ್ಮಡಕ ಸುಂದರ್ ಶೆಟ್ಟಿಯವರು, ಗೀತಾ ಟೀಚರ್ ಅವರು, ಸಾಧು ನಾಯ್ಕರವರು, ಗಣೇಶ್ ದೇವಾಡಿಗ, ಸುರೇಂದ್ರ ಶೆಟ್ಟಿಗಾರರವರು ತಮಗೆಲ್ಲರಿಗೂ ಕೂಡ ಉದಯರವಿ ಕಲಾವೃಂದ ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ ಇವತ್ತು ಉಪಸ್ಥಿತರಿರುವಂತಹ ಸಜ್ಜನ ಶ್ರೇಷ್ಠ ನಾಗರಿಕ ಬಂಧುಗಳಿಗೆ, ಕಲಾಭಿಮಾನಿಗಳಿಗೆ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಘೋಷಿಸುತ್ತಿದ್ದೇವೆ. ವಂದನೆಗಳು.